ಏಮ್ಸ್ ಹೋರಾಟಕ್ಕೆ 1000 ದಿನ ಫೆಬ್ರವರಿ 5ರಂದು ಬೃಹತ್ ಪ್ರತಿಭಟನೆ ಡಾಕ್ಟರ್ ಬಸವರಾಜ್ ಕಳಸ. ಹಿರೇಕೊಟ್ನೇಕಲ್ ಗ್ರಾಮದಲ್ಲಿ ಸಚಿವ ಎನ್ಎಸ್ ಬೋಸರಾಜ್ ರವರಿಂದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ. ವಿದ್ಯಾರ್ಥಿನಿ ಶಿಫಾ ಕೊಲೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಲು ಆಗ್ರಹ. ತಿಮ್ಮಾಪುರ ಪೇಟೆಯ ಜೋಗಿ ಸಮಾಜದ ಓಣಿಯಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ಉದ್ಘಾಟಿಸಿದ ಹರೀಶ್ ನಾಡಗೌಡ. ಎಲ್ಲರಿಗೂ ಒಂದೇ ರೀತಿ ಮಾರ್ಗದರ್ಶನ ಮಾಡುವವನೇ ಗುರು ಸಂಗಯ್ಯ ಸೊಪ್ಪಿಮಠ. ಮತ್ತು ಏಮ್ಸ್ ಹೋರಾಟಕ್ಕೆ 1000 ದಿನ ಲಿಂಗಸುಗೂರಿನಲ್ಲಿ ಫೆಬ್ರವರಿ 5ರಂದು ಮೆರವಣಿಗೆಯ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ. ವಾರ್ತೆಗಳ ವಿವರ. ರಾಯಚೂರು ಜಿಲ್ಲೆಯಲ್ಲಿಯೇ ಏಮ್ಸ್ ಸ್ಥಾಪನೆ ಮಾಡಬೇಕು ಎಂದು ಆರಂಭಿಸಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಫೆಬ್ರವರಿ 5ರಂದು 1000 ದಿನ ಪೂರೈಸಲಿರುವ ಹಿನ್ನೆಲೆಯಲ್ಲಿ ಅಂದು ಕರ್ನಾಟಕ ಸಂಘದಿಂದ ಧರಣಿ ವೇದಿಕೆಯವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಡಾಕ್ಟರ್ ಬಸವರಾಜ್ ಕಳಸ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂದಿನ ಮೆರವಣಿಗೆಯಲ್ಲಿ ತಾರನಾಥ ಶಿಕ್ಷಣ ಸಂಸ್ಥೆ, ಎಸ್ಕೆಇ ಟ್ಯಾಗೋರ್ ಶಿಕ್ಷಣ ಸಂಸ್ಥೆ ಸೇರಿದಂತೆ ನಗರದ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳು, ಕನ್ನಡ ಪರ, ದಲಿತ ಪರ, ಪ್ರಗತಿಪರ ಸಂಘಟನೆಗಳು, ನ್ಯಾಯವಾದಿಗಳ ಸಂಘ ಭಾಗವಹಿಸಲಿವೆ. ಐಎಂಎ ಅವರಿಗೂ ಮನವಿ ಮಾಡಿಕೊಳ್ಳಲಾಗಿದೆ. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಜಿಲ್ಲಾಧ್ಯಕ್ಷರಿಗೂ ಆಮಂತ್ರಣ ನೀಡಲಾಗಿದೆ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಪ್ರಮುಖ ಹೋರಾಟಗಾರರು ಮೆರವಣಿಗೆಗೆ ಸಾಕ್ಷಿಯಾಗಲಿದ್ದಾರೆ. ಲಕ್ಷ್ಮಣ್ ಗಸ್ತಿ, ಶರಣಬಸಪ್ಪ ಅಪ್ಪ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಬಸವರಾಜ ದೇಶಮುಖ್, ಆರ್ಕೆ ಹುಡುಗಿ ಸೇರಿದಂತೆ ಪ್ರಮುಖ ಹೋರಾಟಗಾರರು, ಕಾರಂಜಿ ಹೋರಾಟಗಾರರು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮೆರವಣಿಗೆ ವೇದಿಕೆ ತಲುಪುತ್ತಿದ್ದಂತೆ ಸಮಾವೇಶವಾಗಿ ಮಾರ್ಪಾಟ ಆಗಲಿದೆ ಎಂದು ಹೇಳಿದರು. ಮುಖ್ಯಮಂತ್ರಿಗಳು ಸಂಬಂಧಪಟ್ಟವರೆಲ್ಲರಿಗೂ 5 ಪತ್ರಗಳನ್ನು ಬರೆದಿದ್ದರು. ಕೇಂದ್ರ ಸರ್ಕಾರದಿಂದ ನಿರೀಕ್ಷಿತ ಮಟ್ಟದಲ್ಲಿ ಸ್ಪಂದನೆ ಸಿಗುತ್ತಿಲ್ಲ. ಈ ಸಾರಿ ಬಜೆಟ್ನಲ್ಲಿ ಏಮ್ಸ್ ಘೋಷಣೆಯಾಗದಿರುವುದು ಅಚ್ಚರಿ ತಂದಿಲ್ಲ. ನಮಗೆ ನಿರಾಶೆ ಆಗಿಲ್ಲ. ಇದು ನಿರೀಕ್ಷಿತ ಬೆಳವಣಿಗೆ. ಬಜೆಟ್ಗಿಂತ ಮುಂಚೆಯೇ ನಿರ್ಮಲಾ ಸೀತಾರಾಮನ್ ರಾಷ್ಟ್ರೀಯ ಆರೋಗ್ಯ ಯೋಜನೆಯಡಿ ಜಿಲ್ಲೆಯ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸುವ ಭರವಸೆ ನೀಡಿದ್ದು, ಹೋರಾಟದ ದಾರಿ ತಪ್ಪಿಸುವ ಹುನ್ನಾರವೇ ಹೊರತು ಬೇರೇನೂ ಅಲ್ಲ. ಇದಕ್ಕೆ ಮುಖ್ಯಮಂತ್ರಿಗಳು ಇದರಿಂದ ಏನು ಪ್ರಯೋಜನವಾಗುವುದಿಲ್ಲ. ಏಮ್ಸ್ ಸ್ಥಾಪನೆಯಿಂದ ಬಹಳಷ್ಟು ಅನುಕೂಲವಾಗಲಿವೆ. ಆ ಅನುಕೂಲದ ಹೊರತಾಗಿ ಪರ್ಯಾಯವು ಅದನ್ನು ತೂಗಿಸಲಾಗುವುದಿಲ್ಲ ಎಂದು ಮುಖ್ಯಮಂತ್ರಿಗಳು ಹೇಳಿರುವುದನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ರಾಯಚೂರು ಜಿಲ್ಲೆಗೆ ಏಮ್ಸ್ ಸ್ಥಾಪನೆ ಮಾಡಬೇಕು ಎಂದು ಕೋರಿದರು. 1000 ದಿನಗಳ ಹೋರಾಟವು ಬಿಜೆಪಿ ನಾಯಕ ಗಮನಕ್ಕೆ ಇದೆ. ಸ್ವತಃ ಮಂತ್ರಾಲಯದ ಶ್ರೀಗಳು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಶ್ರೀಮಠದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಏಮ್ಸ್ ಸ್ಥಾಪನೆ ಕುರಿತು ಅಪ್ಪಣೆ ಕೊಟ್ಟಿದ್ದರು. ವಿಜಯೇಂದ್ರ ಅವರು ಮಾತಿನಲ್ಲಿ ಸಕಾರಾತ್ಮಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳುತ್ತಾರೆ ಹೊರತು ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಇಂದು ರಾಯಚೂರಿಗೆ ಏಮ್ಸ್ ಬರದಿರುವುದಕ್ಕೆ ಬಿಜೆಪಿ ನಾಯಕರೇ ನೇರ ಕಾರಣರಾಗಿದ್ದಾರೆ. ಇನ್ನು ಮುಂದಾದರೂ ಅವರು ಹೋರಾಟಕ್ಕೆ ಸ್ಪಂದಿಸಿ ಪ್ರಧಾನಮಂತ್ರಿಗಳ ಗಮನ ಸೆಳೆದು ರಾಯಚೂರಿಗೆ ಏಮ್ಸ್ ತರುವುದಕ್ಕೆ ಪ್ರಯತ್ನಿಸಬೇಕು ಎಂದು ಆಗ್ರಹಿಸಿದರು. ಫೆಬ್ರವರಿ 5ನೇ ತಾರೀಕು ದಿವಸ ನಮ್ಮ ಹೋರಾಟಕ್ಕೆ 1000 ದಿನಗಳು ಆ ಒಂದು ಸಂದರ್ಭದಲ್ಲಿ ನಮ್ಮ ರಾಯಚೂರು ನಗರದ ಕರ್ನಾಟಕ ಸಂಘದಿಂದ ಒಂದು ಬಹಳ ಬೃಹತ್ ಪ್ರಮಾಣದ ಒಂದು ಪ್ರತಿಭಟನಾ ಮೆರವಣಿಗೆ ಇರುತ್ತದೆ. ಈ ಮೆರವಣಿಗೆಯಲ್ಲಿ ರಾಯಚೂರು ನಗರದ ಎಲ್ಲ ಕಾಲೇಜಿನ ವಿದ್ಯಾರ್ಥಿನಿಯರು ಮತ್ತು ರೈತ ಸಂಘದ ಎಲ್ಲ ಮುಖಂಡರು ಮತ್ತು ಪದಾಧಿಕಾರಿಗಳು, ಮಹಿಳಾ ಸಂಘಟನೆ ಮತ್ತು ಬೇರೆ ಬೇರೆ ಗ್ರಾಮೀಣ ಪ್ರದೇಶಗಳಿಂದ ಬಂದಿರತಕ್ಕಂಥ ನಮಗೆಲ್ಲ ಏಮ್ಸ್ ಹೋರಾಟಗಾರರು ಕೂಡ ಇದರಲ್ಲಿ ಇರ್ತಾರೆ. ಮತ್ತು ಬೇರೆ ಸಹಜವಾಗಿ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಪ್ರಗತಿಪರ ಎಲ್ಲ ಸಂಘಟನೆಗಳು, ವಿಶೇಷವಾಗಿ ರಾಯಚೂರು ನಗರದ ಎಲ್ಲ ವಿದ್ಯಾಸಂಸ್ಥೆಗಳು ಇದ್ದಾರೆ. ಆ ವಿದ್ಯಾಸಂಸ್ಥೆಗಳು ವಿಶೇಷವಾಗಿ ತಾರನಾಥ ಶಿಕ್ಷಣ ಸಂಸ್ಥೆ ಪಾರಸ್ಪರ ಸುಖಾಣಿ ಅವರ ನೇತೃತ್ವದಲ್ಲಿ
ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಬರ್ತೀನಿ ಅಂತ ತಿಳ್ಕೊಂಡು ಅವರು ಪಾಪ ಮನೆ ಕರೆದು ನಮ್ಮ ಜೊತೆಗೆ ಒಂದು ಸೌಹಾರ್ದವಾಗಿ ಮಾತನಾಡ್ತಾ ಬಯಸ್ತೀವಿ. ಟ್ಯಾಗೋರ್ ಶಿಕ್ಷಣ ಸಂಸ್ಥೆಯವರು ಬರ್ತಾ ಇದ್ದಾರೆ, ಮತ್ತು ಎಲ್ಲ SK ಪ್ಯಾರಾಮೆಡಿಕಲ್ ಕಾಲೇಜಿನವರು, ನವೋದಯ ಎಜುಕೇಷನ್ ಟ್ರಸ್ಟ್, ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಎಲ್ಲ ವಿದ್ಯಾಸಂಸ್ಥೆಗಳು, ವರ್ತಕರು. ನಾವು ವಿಶೇಷವಾಗಿ ಈ ಸಲ IMAದವರು ಕೂಡ ಅಪೀಲ್ ಮಾಡಿದ್ದೇವೆ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವೈದ್ಯರು ಕೂಡ ಅವರು ಲೆಟರ್ ಕೂಡ ಕೊಟ್ಟಿದ್ವಿ, ಅವರು ಕೂಡ ಭಾಗವಹಿಸುವಂತೆ ಇದ್ದಾರೆ. ಆಮೇಲೆ ನ್ಯಾಯವಾದಿಗಳ ಸಂಘ ಅವರು ಕೂಡ ನಾವು ಪತ್ರವನ್ನು ಕೊಟ್ಟಿದ್ದೇವೆ. ಮತ್ತು ವಿಶೇಷವಾಗಿ ಹೇಳಬೇಕಾದ್ರೆ ಪಕ್ಷಾತೀತವಾಗಿ ಎಲ್ಲ 3 ಪ್ರಮುಖ ಪಕ್ಷಗಳಿಗೆ, ಕಾಂಗ್ರೆಸ್ ಪಕ್ಷ, ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಅವರು ಕೂಡ ಬರ್ತದೆ ಅಂತ ಹೇಳಿದ್ದಾರೆ. ಸೊ ಇದು ಇಷ್ಟು ಕಾರ್ಯಕ್ರಮ. ಇದಲ್ಲದೆ ಇದರಲ್ಲಿ ವಿಶೇಷವಾದದ್ದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಏನಂತಂದರೆ, ನಮ್ಮ ಕಲ್ಯಾಣ ಕರ್ನಾಟಕದ ಉಳಿದ 6 ಜಿಲ್ಲೆಗಳ ನಮ್ಮ ಏಮ್ಸ್ ಹೋರಾಟಗಾರ, ನಿಮ್ಗೆ ನೆನಪಿರಬೇಕು, ಹೋದ ವರ್ಷ ಜೂನ್ 14ನೇ ತಾರೀಕಿಗೆ ನಾವು ಕರೆ ಕೊಟ್ಟಿದ್ವಿ. ಇಡೀ ಕಲ್ಯಾಣ ಕರ್ನಾಟಕ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡಿದ್ವಿ. ಅವರೆಲ್ಲರೂ ಕೂಡ ಬರ್ತಾರೆ. ಮತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಣ್ ಬಸ್ತಿಯವರು ಬರ್ತಿದ್ದಾರೆ ಕಲಬುರಗಿಯಿಂದ, ಮತ್ತು ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಬಸಪ್ಪ ಅಪ್ಪ ಸಂಸ್ಥೆಯ ಸಂಸ್ಥಾನ ಏನಿದೆ ಆ ಸಂಸ್ಥಾನದ ಕಾರ್ಯದರ್ಶಿಗಳು ಶ್ರೀ ಬಸವರಾಜ್ ದೇಶಮುಖ ಅಂತೇಳಿ ಅವರು ಕೂಡ ಈ ಒಂದು ನಮ್ಮ ಹೋರಾಟಕ್ಕೆ ಬೆಂಬಲವಾಗಿ ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಭಾಗದ ಚಿಂತಕರಾಗಿರ್ತಕ್ಕಂಥ ಶ್ರೀ ಆರ್ಕೆ ಹುಡುಗಿಯವರು ಕೂಡ ಬರ್ತಾ ಇದ್ದಾರೆ. ಅದಲ್ಲದೆ ಬೀದರಿಂದ ಕಾರ್ಯಾಂಗ ಹೋರಾಟಗಾರ ನಾವು ಬೆಂಬಲ ಕೊಟ್ಟಿದ್ದೇವೆ. ಅವರು ಕೂಡ ಕಾರ್ಯಾಂಗ ಹೋರಾಟಗಾರರು ಒಂದು ಅಲ್ಲಿನ 4-5 ಜನ ಪ್ರತಿನಿಧಿಗಳು ಬರ್ತಾ ಇದ್ದಾರೆ. ಯಾದಗಿರಿಯಿಂದ ಬರ್ತಾ ಇದ್ದಾರೆ. ಆಮೇಲೆ ಬಳ್ಳಾರಿ, ಕೊಪ್ಪಳ ಮತ್ತು ವಿಜಯನಗರ ಎಲ್ಲ 6 ಜಿಲ್ಲೆಗಳಿಂದ ಹೋರಾಟಗಾರರು ನಮ್ಮ ಈ ಸಾರ್ವಜನಿಕರ ಹೋರಾಟಕ್ಕೆ ಸಾಕ್ಷಿಯಾಗಲಿಕ್ಕೆ ಅವರು ಭಾಗವಹಿಸಲಿಕ್ಕೆ ಬರ್ತಾ ಇದ್ದಾರೆ. ಇದು ಅವತ್ತು ಆನಂತರ ಮೆರವಣಿಗೆ ನಂತರ ನಮ್ಮ ಏಮ್ಸ್ ಹೋರಾಟದ ವೇದಿಕೆಯಲ್ಲಿ ದೊಡ್ಡ ಸಮಾವೇಶ ಆಗ್ತದೆ. ಸಮಾವೇಶ ಸುಮಾರು 2 ತಾಸುಗಟ್ಟಲೆ ನಡೀತದೆ. ಇದು ಇಷ್ಟು ನಮ್ಮ ಇಲ್ಲಿ ಉದ್ದೇಶ. ಅವತ್ತು ನಮ್ಮ ಸಂದೇಶ ಎಲ್ಲರೂ ಈ ಒಂದು ಸುದೀರ್ಘವಾದ ಹೋರಾಟಕ್ಕೆ ರಾಯಚೂರಿನ ಜನತೆ ಅಲ್ಲದೆ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಉಳಿದ ಎಲ್ಲ 6 ತಾಲೂಕುಗಳಲ್ಲಿ ಕೂಡ ಹೋರಾಟ ಏಕಕಾಲದಲ್ಲಿ ನಡೀತಾ ಇದೆ. ಈಗಾಗಲೇ ಸಿರುವಾರದ ಒಂದು ಹೆಜ್ಜೆ ಮುಂದೆ ಹೋಗಿ ಬಂದ್ ತಾಲೂಕು ದೇವದುರ್ಗದಲ್ಲಿ ದೊಡ್ಡ ಪ್ರತಿಭಟನೆ, ಆಮೇಲೆ ಸಿಂಧನೂರಿನಲ್ಲಿ ದೊಡ್ಡ ರ್ಯಾಲಿ, ಮಾನವಿಯಲ್ಲಿ ದೊಡ್ಡ ರ್ಯಾಲಿ ಮಾಡ್ತಾ ಇದ್ದಾರೆ. ಆಮೇಲೆ ಮಸ್ಕಿ, ಆಮೇಲೆ ಲಿಂಗ್ಸೂರು ಎಲ್ಲ, ಇವನ್ ಗುರುಗಲ್ಲೂ ಕೂಡ ಹುಬ್ಳಿ ಮಠದಲ್ಲಿ, ಜಾಲಹಳ್ಳಿಯಲ್ಲಿ ಕೂಡ ಈ ಸಲ ದೊಡ್ಡ ಹೋರಾಟ ಮಾಡ್ತಾರೆ. ಒಟ್ಟಾರೆ ಎಲ್ಲರೂ ಹೋರಾಟ ಮಾಡಿ ಆಯಾ ತಾಲೂಕಿನ ತಹಸೀಲ್ದಾರರು ಮತ್ತು ಸಹಾಯಕ ಆಯುಕ್ತರು, ಹೀಗೆ ನಾಡ ಕಚೇರಿ ಇದ್ದರೆ ನಾಡ ಕಚೇರಿಯ ಮುಖಾಂತರ ನನ್ನ ಪ್ರಧಾನಮಂತ್ರಿಗಳಿಗೆ ಒಂದು ಮನೆ ಪತ್ರವನ್ನು ಕೊಡೋದ್ರ ಮೂಲಕ ಅದಕ್ಕೆ ಶೀಘ್ರದಲ್ಲಿಯೇ ರಾಯಚೂರಿಗೆ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ಮಂಜೂರು ಮಾಡಬೇಕಂತೇಳಿ ಒತ್ತಾಯ ಕೂಡ ನಾವು ಮಾಡ್ತಾ ಇದ್ದೀವಿ. ನಿರಾಶೆ ಆಗಿದೆ. ನಮಗೇನು ನಿರಾಶೆ ಇಲ್ಲ, ನಮ್ಗೆ ನಿರೀಕ್ಷೆ ಹುಸಿಯಾಗಿಲ್ಲ, ನಮ್ಮ ನಿರೀಕ್ಷೆ ಪ್ರಕಾರನೇ ಆಗಿದೆ. ಅವ್ರು ಕೊಡೋದಿಲ್ಲ ಅಂತ ಗೊತ್ತಿತ್ತು. ಯಾಕೆಂದರೆ ಬಜೆಟ್ ಪೂರ್ವದಲ್ಲಿ ಒಂದು ಸಂದೇಶ ಕೊಡ್ತಕ್ಕಂಥ ಒಂದು ಪತ್ರವನ್ನು ಅವರು ಕೊಟ್ಟು, ನೀವು ಈಗ ಕೇಳಬೇಡ್ರಿ, ಇದ್ರ ಬಗ್ಗೆ ನಡ್ಡಾ ಅವರು ಜನವರಿ 14ನೇ ತಾರೀಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಬರೆದಿರ್ತಕ್ಕಂಥ ಒಂದು ಪತ್ರ ತಮಗೆ ಗೊತ್ತಿದೆ. ಅದರಲ್ಲಿ ಏನಿದೆ ಅಂದರೆ, ನೀವು 2 ಪತ್ರಗಳನ್ನು ಕೊಟ್ಟಿದ್ದೀರಿ. ಒಂದು ಪ್ರಧಾನಮಂತ್ರಿಗಳಿಗೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿ ಕೊಟ್ಟಿದ್ದಾರೆ. ಅದು ಯಾವಾಗಂದರೆ ಹೋದ ವರ್ಷ ಜೂನ್ 29ನೇ ತಾರೀಕಿಗೆ ಅದು ಸ್ಪಷ್ಟವಾಗಿ ಪತ್ರ ಕೊಟ್ಟಿದ್ದಾರೆ. ಹಿಂದುಳಿದ ನೀವೇ ಘೋಷಣೆ ಮಾಡಿದ ಹಾಗೆ ಇದು ಮಹತ್ವಾಕಾಂಕ್ಷಿ ಜಿಲ್ಲೆ ಕೊಡಿ ಅಂತೇಳಿ ಅದೊಂದು ರೆಫರೆನ್ಸ್ ತಗೊಂಡಿದ್ದಾರೆ. ಮೊನ್ನೆ ಹೋದ ತಿಂಗಳ ಒಂದು 28ನೇ ತಾರೀಕಿಗೆ ಡಿಸೆಂಬರ್ 28ಕ್ಕೆ ಒಂದು ಪತ್ರ ಕೊಟ್ಟಿದ್ದಾರೆ. ಅದು 2ನ್ನ ರೆಫರೆನ್ಸ್ ತಗೊಂಡು ನಡ್ಡಾ ಅವರು ಅದನ್ನು ಬಹುಶಃ ಹಣಕಾಸು ಸಚಿವಾಲಯಕ್ಕೆ ಒಂದು ಪತ್ರ ಬರೆದಿದ್ದಾರೆ. ಒಂದು ಪ್ರಿನ್ಸಿಪಲ್ ಅಪ್ರೂವಲ್ ಸಲುವಾಗಿ ಈಗ ತಾತ್ವಿಕ ಒಂದು ಒಪ್ಪಿಗೆ ಇಲ್ಲ, ಹಣಕಾಸಿನ ಒಪ್ಪಿಗೆ ತಗೊಳ್ತಾರೆ. ಇದು ದೊಡ್ಡ ಪ್ರಾಜೆಕ್ಟ್ಸ್ ಇದ್ದಾರೆ. ಅಲ್ಲಿದ್ದೇ ಉತ್ತರ ಬಂದಿದೆ ಆಯಮ್ಮ ನಿರ್ಮಲಾ ಸೀತಾರಾಮನ್, ಇಟ್ ವಿಲ್ ಬಿ ಎಕ್ಸಾಮಿನೇಟ್ ಅಂತ ಬಂದಿದೆ. ಅದರ ಮುಂದೆ ಪರಿಶೀಲಿಸಲಾಗುತ್ತದೆ. ಇಲ್ಲ ಅಂತ ಹೇಳಲ್ಲ ಅಂದರೆ ಆ ಥರ ಹೇಳಿರ್ತಕ್ಕಂಥದ್ದು ಸಂದೇಶ. ಅದರ ಜೊತೆಗೆ ಮತ್ತೊಂದು ಕೆಳಗಿನ ಪ್ಯಾರಾದಲ್ಲಿ ನಡ್ಡಾ ಅವರು ಏನು ಹೇಳಿದ್ದಾರೆ, ಈಗಾಗಲೇ ನಿಮ್ಮ ಕರ್ನಾಟಕದಲ್ಲಿ 3 ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೆ ಏರಿಸಿದೆ ನಾವು ಅಂತಕ್ಕಂಥದ್ದು. ಅಂದರೆ 3 ಇದು ಮೆಡಿಕಲ್ ಕಾಲೇಜುಗಳನ್ನು ಬೆಂಗಳೂರು, ಹುಬ್ಬಳ್ಳಿ ಮತ್ತು ಬಳ್ಳಾರಿ ಮೆಡಿಕಲ್ ಕಾಲೇಜುಗಳನ್ನು ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಅವರ 2 ಶೇರ್ಗಳಲ್ಲಿ
ಅದನ್ನು ಮೇಲ್ದರ್ಜೆಗೆ ಏರಿಸಿದ್ದಾರೆ. ಅದು ನ್ಯಾಷನಲ್ ಹೆಲ್ತ್ ಮಿಷನ್ ಅಂತೇಳಿ ಒಂದು ಸ್ಕೀಮ್. ಅದೊಂದು ಆ ಸ್ಕೀಮಲ್ಲಿ 3ಕ್ಕೆ ನಾವು ಅನುದಾನ ಕೊಟ್ಟಿದ್ದೇವೆ ಅಂತ ಹೇಳಿ ಕೊನೆಗೆ ಕನ್ಕ್ಲೂಡ್ ಮಾಡಬೇಕಾದ್ರೆ ನಡ್ಡಾ ಅವರು ಒಂದೆರಡು ಲೈನ್ ಹೇಳಿದ್ದಾರೆ. ಇಫ್ ಯು ಪ್ಲೀಸ್ ವಿ ಆರ್ ವೆರಿ ಹ್ಯಾಪಿ ಟು ಇಂಟ್ರೊಡ್ಯೂಸ್ ದ ಸೇಮ್ ನ್ಯಾಷನಲ್ ಹೆಲ್ತ್ ಮಿಷನ್ ಇನ್ ರಾಯಚೂರು ಆಲ್ಸೋ ಟು ಅಪ್ಗ್ರೇಡ್ ದ ಹೆಲ್ತ್ ಫೆಸಿಲಿಟೀಸ್ ಅಂಡರ್ ದ ನ್ಯಾಷನಲ್ ಹೆಲ್ತ್ ಸ್ಕೀಮ್ ಅಂತ ಮಿಷನ್ ಅಂತ ಹೇಳಿದ್ದಾರೆ. ಇದರೇನು ಒಟ್ಟಾರೆ ದಾರಿ ತಪ್ಪಿಸ್ತಕ್ಕಂಥ ಇದೊಂದು ಹುನ್ನಾರ. ನ್ಯಾಷನಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ನಿಮ್ಮ ಆಸ್ಪತ್ರೆಗಳನ್ನು ಅಥವಾ ನಿಮ್ಮಲ್ಲಿ ಮೆಡಿಕಲ್ ಕಾಲೇಜ್ಗಳಿದ್ರೆ ಅದನ್ನು ಅಪ್ಗ್ರೇಡ್ ಮಾಡೋಕ್ಕೆ ನಾವು ರೆಡಿ ಇದ್ದೇವೆ. ಅದಕ್ಕೆ ನೀವು ಒಂದು ಪತ್ರವನ್ನು ಕಳಿಸಿ. ಅದು ನಿಮ್ಮ ಏಮ್ಸ್ ಅಂತಕ್ಕಂಥ ಒಂದು ರನ್ನಿಂಗ್ ಇನ್ಸ್ಟಿಟ್ಯೂಷನ್ ಇದು. 1956ರಿಂದ ಇದು ರನ್ನಿಂಗ್ ಆಗ್ತಾನೆ ಬಂದಿದೆ. ಇದಕ್ಕೆ ವಿಶೇಷವಾದ ಯಾವುದು ಬೇಕಾಗಿಲ್ಲ, ಒಂದು ಕ್ಯಾಬಿನೆಟ್ ಡಿಸಿಷನ್ ಆದ್ರೆ ಸಾಕು. ಆದರೆ ಇದನ್ನು ಈಗಾದರೂ ಕೂಡ ನಮ್ಮ ಮಾನ್ಯ ನಗರ ಶಾಸಕರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ, ವಿಜೇಂದ್ರರ ಮೂಲಕ ಇಮಿಡಿಯೇಟ್ಲಿ ಏನಪ್ಪ ಅಂದರೆ ಅಮಿತ್ ಶಾ ಅವ್ರನ್ನ ಪ್ರಧಾನಮಂತ್ರಿಯವರ ನಿಯೋಗ ತಗೊಂಡು ಒಂದು ನಮ್ಮನ್ನೆಲ್ಲ ಕರ್ಕೊಂಡೋಗಿ ಭೇಟಿ ಮಾಡಿ ಒಂದು ಏಮ್ಸನ್ನು ರಾಯಚೂರಿಗೆ ಒಂದು ಮಂಜೂರು ಮಾಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈಗಾದರೂ ಕಾರ್ಯತತ್ಪರರಾಗಬೇಕು ಅಂತ. ಶಿವನಗೌಡರು ಜವಾಬ್ದಾರಿ ಕೊಟ್ಟಿದ್ದು ಶಿವನಗೌಡರು ಕೂಡ ಅವ್ರ ಜೊತೆ ಚರ್ಚೆ ಆಗಿದೆ. ಅದು ಕೆಲವೊಂದು ವಿಷಯಗಳು ವೇದಿಕೆ ಹೌದು ಜವಾಬ್ದಾರಿ ಅಂತ ಅದು ಅದು ಅಷ್ಟೇ. ನಾವು ಎಲ್ಲರೂ ನಿಮ್ಮ ನಿಯೋಗ ಕರ್ಕೊಂಡು ಹೋಗ್ತೀರಂತ ಶಿವನಗೌಡ ನಾಯಕರು ಕೂಡ ನಮಗೆ ಪ್ರಾಮಿಸ್ ಮಾಡಿದ್ದಾರೆ. ಇದ್ದು ಹೇಳ್ಬೇಕಂದ್ರೆ ಗಂಟೆ ಚರ್ಚೆ ಆಗಿದೆ. ಮದುವೆ ಆದ್ಮೇಲೆ ಅವ್ರ ಮನೆಯಲ್ಲೇ ಚರ್ಚೆ ಆಗಿದೆ. ನಮ್ದೆಲ್ಲ ಏನು ಹೋರಾಟಗಾರರು ಮತ್ತು ಅವ್ರ ಮಧ್ಯೆ ಎಷ್ಟಾದ್ರೂ ಏನಾಗಲಿ ಒಂದು ಸುಮಾರು 500 ಜನ ಆದರೂ ಪರವಾಗಿಲ್ಲ, ನಾವು ಎಲ್ಲರೂ ದಿಲ್ಲಿ ಹೋಗೋಣ, ಸ್ವಾಮಿಗಳ ನೇತೃತ್ವದಲ್ಲಿ ಹೋಗೋಣ, ಎಷ್ಟು ಜನ ಮಠಾಧೀಶರು ಬರ್ತಾರೆ ಎಲ್ಲ ನೇತೃತ್ವದಲ್ಲಿ ಹೋಗೋಣ ಅಂತ ಅವರು ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರೆ. ನಾನು ಹೇಳೋದಿಷ್ಟೇ, ಈ ಜಿಲ್ಲೆಯಲ್ಲಿರ್ತಕ್ಕಂಥ 2 ಶಾಸಕರಿದ್ದಾರೆ, ಇಲ್ಲಿ ಪಕ್ಷ ಅವರೇ ಅಧ್ಯಕ್ಷರಿದ್ದಾರೆ, ಮತ್ತು ಎಲ್ಲ ಹಳೆಯ ಮಾಜಿ ಶಾಸಕರು MP ಗಳು ಎಲ್ಲರಿದ್ದಾರೆ. ಇವ್ರ ಜವಾಬ್ದಾರಿ ಭಾರತೀಯ ಜನತಾ ಪಕ್ಷದ ಒಂದು ಮೂಲ ಜವಾಬ್ದಾರಿ. ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು, ಹಗುರವಾಗಿ ತಿಳ್ಕೊಬೇಡ್ರಿ. ಆದಷ್ಟು ಶೀಘ್ರದಲ್ಲಿ ಪ್ರಧಾನಮಂತ್ರಿಯಲ್ಲಿ ಯಾರು ಬೇಡ, ಯಾರ್ಯಾರು ಬೇಡ, ನಡುವೆ ಹೋಮ್ ಮಿನಿಸ್ಟರ್ ಬೇಡ, ಈ ಪ್ರಹ್ಲಾದ್ ಜೋಶಿ ಬೇಡ, ಯಾರು ಬೇಡ, ನೇರವಾಗಿ ಯಾರು ಮಾಡೋ ಡಿಸಿಷನ್ ಬೇಕಾರೆ ಯಾರು PMSS ಪ್ರೈಮ್ ಮಿನಿಸ್ಟರ್ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥದ್ದು ನೇರವಾಗಿ ಪ್ರೈಮ್ ಮಿನಿಸ್ಟರ್ ಭೇಟಿಯಾಗಿ ದಯವಿಟ್ಟು ನಮ್ಮ ರಾಯಚೂರಿಗೆ ಏಮ್ಸ್ ಕೊಡಿ ಅಂತ ಹೇಳಿ ಇವರು ಆಗ್ರಹ ಮಾಡಬೇಕು. ಮಾಡದೇ ಇದ್ದಲ್ಲಿ ಈ ಸಮಾವೇಶ ಆದಮೇಲೆ ಮತ್ತೆ ನಾವು ಒಂದು ಸಭೆ ಕೊಡ್ತೇವೆ. ಇದು ಒಂದು ಮೆಸೇಜ್ ಇನ್ನೊಂದು ಹೇಳ್ಬಿಡ್ತೇನೆ. ಈಗ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಎಲ್ಲರೂ ಮೆಸೇಜ್ ಕೊಟ್ಟಿದ್ದಾರೆ ನಮಗೆ. ನಾವೆಲ್ಲರೂ ಬರ್ತೇವೆ. ಈ ಇಶ್ಯೂ ಇದು ಜಿಲ್ಲೆಯ ಇಶ್ಯೂ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕದ ಒಂದು ಇಶ್ಯೂ ಆಗಿದೆ, ಒಂದು ಸಮಸ್ಯೆ ಅಂತ ನಾವು ಪರಿಭಾವಿಸಿ ನಾವು ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ನಾವೆಲ್ಲರೂ ಬರ್ತಾ ಇದ್ದೇವೆ. ಮತ್ತೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜಿಲ್ಲೆಗಳಲ್ಲಿ ದೊಡ್ಡ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಅಂತೇಳಿ ಇಡೀ ಕಲ್ಯಾಣ ಕರ್ನಾಟಕ ಹೋರಾಟ ಮೊದಲ ಅಧಿವೇಶನದಲ್ಲಿಯೇ ಈಗಿನ ಸಂಸದ ಜಿ ಕುಮಾರ್ ನಾಯಕ್ ಅವರು ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಕುರಿತು ಪ್ರಸ್ತಾಪನೆ ಮಾಡಿದ್ದಾರೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಫೆಬ್ರವರಿ 5ರಂದು ಇಡೀ ಕಲ್ಯಾಣ ಕರ್ನಾಟಕ ಬಹುತೇಕ ಜಿಲ್ಲೆಗಳ ಹೋರಾಟಗಾರರು ಪಾಲ್ಗೊಳ್ಳಲಿದ್ದು, ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಮುದಗಲ್, ಜಾಲಹಳ್ಳಿಯಂತಹ ಹೋಬಳಿಯಲ್ಲಿಯೂ ಹೋರಾಟಗಳು ನಡೆಯುತ್ತಿವೆ. ಅಂದು ಎಲ್ಲಾ ಹೋರಾಟಗಾರರು ಪ್ರಧಾನಮಂತ್ರಿಗಳಿಗೆ ಸ್ಥಳೀಯ ಅಧಿಕಾರಿಗಳ ಮೂಲಕ ಮನವಿ ರವಾನಿಸಲಿದ್ದಾರೆ ಎಂದರು. ಫೆಬ್ರವರಿ 5ರ ನಂತರ ಮತ್ತೆ ಹೋರಾಟಗಾರರೆಲ್ಲರೂ ಒಂದೆಡೆ ಸೇರಿ ಮುಂದಿನ ಹೋರಾಟ ರೂಪರೇಷೆಗಳನ್ನು ಕುರಿತು ಚರ್ಚಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಶೋಕ್ ಕುಮಾರ್ CK ಜೈನ್, MR ಭೇರಿ, ಜಾನ್ ವೆಸ್ಲಿ ಸೇರಿದಂತೆ ಇತರರಿದ್ದರು. ತಾಲೂಕಿನ ಹಿರೇಕೊಟ್ನೆಕಲ್ ವೃತ್ತದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಚಿತ್ರದುರ್ಗ ವಲಯದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಸಚಿವ NS ಬೋಸರಾಜು ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ರಾಷ್ಟ್ರೀಯ ಹೆದ್ದಾರಿ ಚಿತ್ರದುರ್ಗ ವಲಯ ವತಿಯಿಂದ ಹಿರೇಕೊಟ್ನೆಕಲ್ನಿಂದ ಬಾಗಲವಾಡ ಮುಖ್ಯ ರಸ್ತೆಗೆ ಸಂಪರ್ಕಿಸುವ 9 ಕಿಲೋಮೀಟರ್ ರಸ್ತೆಯನ್ನು 6 ಕೋಟಿ ವೆಚ್ಚದಲ್ಲಿ ಡಾಂಬರೀಕರಣ ಕೈಗೊಳ್ಳಲಾಗುತ್ತಿದೆ ಎಂದು ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರಾದ NS ಬೋಸರಾಜು ತಿಳಿಸಿದರು. ತಾಲೂಕಿನ ಹಿರೇಕೊಟ್ನೆಕಲ್ ವೃತ್ತದಲ್ಲಿ ಹಿರೇಕೊಟ್ನೆಕಲ್ನಿಂದ ಬಾಗಲವಾಡ ಮುಖ್ಯ ರಸ್ತೆಗೆ ಸಂಪರ್ಕಿಸುವ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ತಾಲೂಕಿನ ಅಮರೇಶ್ವರ ಕ್ಯಾಂಪಿನಲ್ಲಿ 2023-24ನೇ ಸಾಲಿನ ಪರಿಶಿಷ್ಟ ಜಾತಿ ಕಾಲೋನಿ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳ ಪ್ರಗತಿ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಅಂದಾಜು 50 ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಕೂಡ ಇಂದು ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ತಗರಿ ಫೋಟೋ
ಏನು ಕರ್ನಾಟಕದ ಪರವಾಗಿ ಅನೌನ್ಸ್ ಮಾಡಿರ್ಬೋದು ಬಜೆಟ್ನಲ್ಲಿ, ಅದು ಭದ್ರಾ ಪ್ರಾಜೆಕ್ಟ್ಗೆ 5,300 ಕೋಟಿ, ಪೆರಿಪುಲ ರೋಡಿಗೆ 3,000 ಕೋಟಿ, ಕೆರೆಗುಳ ಅಭಿವೃದ್ಧಿಗೆ 3,000 ಕೋಟಿ, 11,300 ಕೋಟಿ ಹೋದ ಬಜೆಟ್ನ ಅನೌನ್ಸ್ ಮಾಡಿದ್ದಾರೆ. ಅವ್ರು ಅನೌನ್ಸ್ ಮಾಡಿದ್ರೆ ಅಂತೇಳಿ ಬೊಮ್ಮಾಯಿ ಸರ್ಕಾರ ಇದ್ದಾಗ ಇವರು ಅವ್ರಿಗೆ ಅಭಿನಂದನೆಗಳು ಧನ್ಯವಾದಗಳು ಹೇಳಿದ್ರು ಕೇಂದ್ರ ಸರ್ಕಾರ. ಆದರೆ ಇವತ್ತಿಗೂ ₹1 ಕೊಟ್ಟಿಲ್ಲ. ಅನೇಕ ಬಾರಿ ಆಗಲೇ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಮಾಡಿದ್ವಿ, ಹೇಳಿದ್ವಿ, ಮನವರಿಕೆ ಮಾಡಿದ್ವಿ. ಆದರೂ ಅವರು ಈ ಬಜೆಟ್ನ ಸಹಿತ ಅದ್ರ ಬಗ್ಗೆ ಏನು ಪ್ರಸ್ತಾವನೆ ಮಾಡಿಲ್ಲ. ಅನೇಕ ಪ್ರಾಜೆಕ್ಟ್ಗಳು, ನೀರಾವರಿ ಪ್ರಾಜೆಕ್ಟ್ಗಳು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಕೇಂದ್ರ ಸರ್ಕಾರ ಅನುಮೋದನೆ ಬರಬೇಕಾಯಿತು, ಅನುಮೋದನೆ ಕೊಟ್ಟಿಲ್ಲ. ಅದ್ರ ಜೊತೆಯಲ್ಲಿ ಅತಿ ಮುಖ್ಯವಾಗಿ ನಮಗೆ ವಿಶೇಷ ಸ್ಥಾನಮಾನವಾಗಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ನಾವೀಗ ರಾಜ್ಯ ಸರ್ಕಾರ 5,000 ಕೋಟಿ ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಮೂಲಭೂತ ಸೌಲಭ್ಯಗಳಿಗೆ ಮತ್ತು ಶಿಕ್ಷಣ, ಆರೋಗ್ಯಕ್ಕೆ ಅವರು ಕೊಡಬೇಕು, 5,000 ಕೋಟಿ ಕೊಡಬೇಕು ಅಂತೇಳಿ ಈಗಾಗಲೇ ಅವರಿಗೆ ವಿನಂತಿ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಅದರಲ್ಲಿ ಏನು ಮಾಡಿಲ್ಲ. ರಾಯಚೂರು ಜಿಲ್ಲಾ ವಿಶೇಷ ಸ್ಥಾನಮಾನ ಜೊತೆಯಲ್ಲಿ ಅವಳೇನು ಹಳ್ಳಿ ಕುದಿಕೊಂಡು ಹಂಗೆ ಕುದಿಕೊಂಬಳಿರ್ತ ಅವ್ರ ಸುತ್ತ ನಾವೇನು ಮಾಡ್ಬೇಕು? ನಾಚಿಕೆ ಮಂದಿ ಬಿಟ್ಬಿಟ್ಟಾರ. ಅದಕ್ಕೆ ನಾವೇನು ಮಾಡ್ಬೇಕು? ಆಗಲಿ, ಆದರೂ ಪರವಾಗಿಲ್ಲ. ಸಾಮೂಹಿಕ ಏನಪ್ಪ ಅಂದ್ರೆ ಒಳ್ಳೆ ಕೆಲಸ ಇವತ್ತು ಈ ವರ್ಷ ಪ್ರಾರಂಭದಲ್ಲಿ ಇವತ್ತು ಸಾಕಷ್ಟಾಗ್ಯದ. ಇವತ್ತು ರೋಜಗಡಮನ್ ಆಗ್ಯದ, ಬಲ್ಟಿಗೆ ಗಂಗಟ್ಟಾಗ್ಯದ, ಬಲ್ಟಿಗೆ ಜಮದೇನ್ ಆಗ್ಯದ, ಬಲಟ್ಟಿಗೆ ಮಲಟ್ಟಾಗ್ಯದ, ಬಲಟ್ಟಿಗೆ ಬಾಗಲವಾಡ ಆಗ್ಯದ. ಇವತ್ತು ಎಲ್ಲ ರೋಡುಗಳು ಇವತ್ತೇನಪ್ಪ ಅಂತಂದ್ರೆ CC ರೋಡು, ಡಾಂಬರೀಕರಣ ಆಗ್ತಾವ. ಇನ್ನೂ ಹೆಚ್ಚಿನ ಚಂದ್ರಾಗ್ತಕ್ಕಂಥ ಕೆಲಸಗಳು ಭಾಳಷ್ಟು ಇದಾವೆ. ಇನ್ನು ಒಂದು 10-15 ದಿವಸಗಿನ ಟೆಂಡರ್ಗಳು ಆಗ್ತಕ್ಕಂಥವು ಆದಾಗ ಇಡೀ ತಾಲೂಕು ತುಂಬ ರೋಡು ಡಾಂಬರೀಕರಣ ಆಗ್ತಕ್ಕಂಥ ಕೆಲಸಗಳು ಆಗ್ತದೆ ಅಂತಕ್ಕಂಥ ಮಾತು ಹೇಳ್ತೇವೆ. ಹಾಗೆ ಇಂಥ ಒಂದು ಈ ಸಂದರ್ಭದಲ್ಲಿ ಶಾಸಕ ಹಂಪಯ್ಯ ನಾಯಕ್, ಮುಖಂಡರಾದ BK ಅಮರೇಶಪ್ಪ, ದೊಡ್ಡಬಸಪ್ಪ ಗೌಡ, ಬಸವನಗೌಡ ಮಾಲಿ ಪಾಟೀಲ್, ಅಮರೇಶ್, ಸುರೇಂದ್ರ, ಮಹಾದೇವಪ್ಪ, ಸದಾಶಿವಪ್ಪ, ಖಾನ್ಸಾಬ್, ರುದ್ರಯ್ಯ ಸ್ವಾಮಿ, ರುದ್ರಪ್ಪ ಅಂಗಡಿ, ಕಿರಿಲಿಂಗಪ್ಪ, ಬಸವರಾಜ್ ಗೌಡ, ರಾಜಾ ಸುಭಾಷ್ ಚಂದ್ರ ನಾಯಕ್, ಬಾಲಸ್ವಾಮಿ ಕೋಡ್ಲಿ, ಸೈಯದ್ ಖಾಲಿದ್ ಖಾದ್ರಿ, ಜಿ ನಾಗರಾಜ್, ರೌಡೂರು ಮಹಂತೇಶ ಸ್ವಾಮಿ, ಪುರಸಭೆ ಸದಸ್ಯರಾದ ರೇವಣಸಿದ್ದಯ್ಯ ಸ್ವಾಮಿ, ಸುಖಮುನಿ ಸೇರಿದಂತೆ ಗ್ರಾಮದ ಮುಖಂಡರು ಇದ್ದರು. ಸಿಂಧನೂರು ನಗರದಲ್ಲಿ ವಿದ್ಯಾರ್ಥಿನಿ ಶಿಫಾಳ ಕತ್ತನ್ನು ಕೊಯ್ದು ಬರ್ಬರವಾಗಿ ಕೊಲೆ ಮಾಡಿದ ಆರೋಪಿ ಶೇಖ್ ಮುಬೀನ್ಗೆ ಕಾನೂನು ಕ್ರಮ ಜರುಗಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಲಿಂಗಸುಗೂರು ಘಟಕವು ಸಹಾಯಕ ಆಯುಕ್ತ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿತು. ಸಿಂಧನೂರಿನ ಗೌತಮ್ ಲೇಔಟ್ನಲ್ಲಿ ಕಳೆದ ಜನವರಿ 30ರಂದು ಸರ್ಕಾರಿ ಪದವಿ ಮಹಾವಿದ್ಯಾಲಯದ MSc ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿನಿಯಾದ ಶಿಫಾ ತಂದೆ ಅಬ್ದುಲ್ ವಾಹಿದ್ ಎನ್ನುವ ಒಂದು ಅಮಾಯಕ ಬಡ ಹೆಣ್ಣು ಮಗಳ ಕತ್ತನ್ನು ಕೊಯ್ದು ಬರ್ಬರವಾಗಿ ಕೊಲೆ ಮಾಡಿರುವ ಶೇಖ್ ಮುಜೀನ್ ಕೃತ್ಯದಿಂದ ಇಡೀ ನಾಗರಿಕ ಸಮಾಜವು ತಲೆ ತಗ್ಗಿಸುವಂತಾಗಿದೆ. ಕೊಲೆಗೆ ಕಾರಣನಾದ ದುಷ್ಕರ್ಮಿಯು ಈಗಾಗಲೇ ಲಿಂಗಸುಗೂರು ಪೊಲೀಸರಿಗೆ ಶರಣಾಗಿದ್ದು, ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಪೊಲೀಸ್ ಇಲಾಖೆಯು ನಿಷ್ಪಕ್ಷಪಾತವಾಗಿ ತನಿಖೆ ಪೂರ್ಣಗೊಳಿಸಿ ಆದಷ್ಟು ಬೇಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ವಿಚಾರಣೆ ನಡೆಸಿ ಈತನಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಗುರಿಪಡಿಸಬೇಕು ಮತ್ತು ಇಂಥ ದುಷ್ಕೃತ್ಯಗಳು ಮರಕಳಿಸದಂತೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸುತ್ತೇವೆ. ಇತ್ತೀಚಿನ ದಿನಗಳಲ್ಲಿ ಯುವತಿಯರು ಶಿಕ್ಷಣದ ಕಡೆಗೆ ಹೆಚ್ಚು ಗಮನ ಆಸಕ್ತಿ ವಹಿಸುತ್ತಿರುವ ಸಂದರ್ಭದಲ್ಲಿ ಇಂತಹ ಅಮಾನವೀಯ ಘಟನೆಗಳು ನಡೆಯುತ್ತಿರುವುದು ಆತಂಕಕಾರಿ ವಿಷಯವಾಗಿದೆ. ಮೊದಲೇ ಹೆಣ್ಣು ಮಕ್ಕಳು ಕಾಲೇಜು ಮೆಟ್ಟಲು ಹತ್ತಲು ಹತ್ತಾರು ಸವಾಲುಗಳನ್ನು, ಸಂಕಷ್ಟಗಳನ್ನು ಎದುರಿಸುತ್ತಿರುವ ಸಂದರ್ಭದಲ್ಲಿ ಇಂತಹ ಘಟನೆಗಳು ಅವರ ಮಾನಸಿಕ ಸ್ಥೈರ್ಯವನ್ನು ಕುಸಿಯುವಂತೆ ಮಾಡುತ್ತವೆ. ಇದರಿಂದ ವಿದ್ಯಾರ್ಥಿನಿಯರು ಹಾಗೂ ಪಾಲಕರಲ್ಲಿ ಆತಂಕ ಮನೆ ಮಾಡುವುದು ಸರ್ವೇ ಸಾಮಾನ್ಯವಾಗಿದ್ದು, ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಪೊಲೀಸ್ ಇಲಾಖೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ರಾಜ್ಯದಲ್ಲಿ ಮಕ್ಕಳು ಮತ್ತು ಮಹಿಳೆಯರ ಮೇಲೆ ದಿನಕ್ಕೆ ಲೈಂಗಿಕ ದೌರ್ಜನ್ಯಗಳು, ಅತ್ಯಾಚಾರಗಳು ಮತ್ತು ಪ್ರೀತಿಯು ಹೆಚ್ಚಾಗಿ ನಡೆಯುತ್ತಿರುವುದು ನಾಗರಿಕರಲ್ಲಿ ಕಳವಳ ವ್ಯಕ್ತವಾಗಿದೆ. ಲಿಂಗಸುಗೂರು ಪಟ್ಟಣದಲ್ಲಿ ಹಲವಾರು ಶಾಲಾ ಕಾಲೇಜುಗಳು ಪಟ್ಟಣದ ಹೊರವಲಯದಲ್ಲಿ ಇದ್ದು, ಅದರಲ್ಲಿ ವಿದ್ಯಾರ್ಥಿನಿಯರ ಸಂಖ್ಯೆಗಳು ಹೆಚ್ಚಾಗಿದ್ದು, ಕಾಲೇಜು ಬಿಟ್ಟ ನಂತರ ಹಲವಾರು ಹುಡುಗರು ಬೈಕ್ ಇಂದ ಅವರನ್ನು ಹಿಂಬಾಲಿಸುವುದು, ಅವರನ್ನು ಚುಡಾಯಿಸುವುದು ಮತ್ತು ಬೈಕ್ ವೀಲಿಂಗ್ ನಂತಹ ಕೃತ್ಯಗಳು ಕಂಡುಬರುತ್ತಿದ್ದು, ಹಾಗೂ ಶಾಲಾ ಕ್ಯಾಂಪಸ್ ವ್ಯಾಪ್ತಿಯಲ್ಲಿ ವಿದ್ಯಾರ್ಥಿಗಳಲ್ಲದ ಪುಂಡ ಪೋಖರಿಗಳು ಹಾವಳಿ ಹೆಚ್ಚಾಗಿದ್ದು, ಅದನ್ನು ಪೊಲೀಸ್ ಇಲಾಖೆಯವರು ವಿಶೇಷ ಗಸ್ತು ಮಾಡಿ ಅಂತವರ ವಿರುದ್ಧ ಕಾನೂನು ಕ್ರಮ, ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕೊಲೆ ಮಾಡಿದ ಆರೋಪಿ ಶೇಖ್ ಮುಬೀನ್ ವಿರುದ್ಧ ಕಾನೂನು ಸೂಕ್ತ ಕ್ರಮ ಕೈಗೊಂಡು ಕಠಿಣಾತಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು. ಶಿಫಾಳ ಪೋಷಕರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು.
ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಇದರ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಪೋಷಕರು ಹಾಗೂ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಲಿಂಗಸುಗೂರು ಘಟಕವು ಮನವಿ ಮಾಡುತ್ತದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಹೆಣ್ಣು ಮಗಳಿಗೆ ಶೇಖ್ ಮುಬೀನ್ ಎನ್ನುವ ಒಂದು ದುಷ್ಕರ್ಮಿ ಬರ್ಬರವಾಗಿ ಗುತ್ತುಗೈದು ಕೊಲೆ ಮಾಡಿರುತ್ತಾನೆ. ಇದರಿಂದಾಗಿ ಇಡೀ ಸಮಾಜವು ಒಂದು ತಲೆ ತಪ್ಪಿಸುವಂತಾಗಿದೆ. ಇದಕ್ಕಾಗಿ ಕೊಲೆ ಮಾಡಿದವರ ಹಾಗೂ ಅವನಿಗೆ ಸಪೋರ್ಟ್ ಮಾಡಿರುವಂಥ ಎಲ್ಲರಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ಈ ಪತ್ರದ ಮೂಲಕ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಅವನು ಸರೆಂಡರ್ ಆಗಿದೆ. ಅವರಿಗೆ ನಿಷ್ಪಕ್ಷಪಾತವಾಗಿ ಈಗ ಬೇರೆ ಹೆಣ್ಣುಮಗಳು ಇವಾಗ ಹೋಗ್ಬೇಕಂತಂದ್ರೆ ಭಯದ ವಾತಾವರಣ ಪೋಷಕರಲ್ಲಿ ಎಲ್ಲ ಭಯದ ವಾತಾವರಣ. ಈ ಸಂದರ್ಭದಲ್ಲಿ ಶೇಖ್ ಅಫ್ರೀದ್, ಅಬ್ದುಲ್ ಸತ್ತಾರ್ ಸಾಬ್, ಇಮ್ತಿಯಾಜ್, ಡಾಕ್ಟರ್ ಮುರ್ತುಜಾ, ಅಬ್ದುಲ್ ಕರೀಂ, ರಿಯಾಜ್, ಆಲಂ ಸೇರಿದಂತೆ ಇತರರಿದ್ದರು. ನಗರದ ವಾರ್ಡ್ ನಂಬರ್ 16ರ ತಿಮ್ಮಾಪುರ ಪೇಟೆಯ ಜೋಗಿ ಸಮಾಜದ ಓಣಿಯಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ನಗರಸಭೆ ಸದಸ್ಯ ಹರೀಶ್ ನಾಡಗೌಡ ಉದ್ಘಾಟಿಸಿದರು. ಬಹಳ ದಿನಗಳ ಬೇಡಿಕೆಯಾದ ಬೋರ್ವೆಲ್ ವ್ಯವಸ್ಥೆಯನ್ನು ಕಲ್ಪಿಸಿ ನೀರಿನ ಅವಶ್ಯಕತೆ ನಿವಾರಿಸಿ ಮಾತನಾಡಿದ ಹರೀಶ್ ನಾಡಗೌಡ, ನೀರನ್ನು ಸರಿಯಾದ ರೀತಿಯಲ್ಲಿ ಬಳಸಿ ಸ್ವಚ್ಛತೆಯನ್ನು ಕಾಪಾಡಿ ಎಂದು ಹೇಳಿದರು. ನೀರಿನ ಟ್ಯಾಂಕ್ ಉದ್ಘಾಟನೆಯಾಗಿರುವುದರಿಂದ ಮಹಿಳೆಯರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಹರೀಶ್ ನಾಡಗೌಡರಿಗೆ ಸಮಾಜದ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಜೋಗಿ ಯಲ್ಲಪ್ಪ, ಪವನ್ ಸೇರಿದಂತೆ ಸ್ಥಳೀಯ ಹಿರಿಯರು, ಮಹಿಳೆಯರು, ಮಕ್ಕಳು ಇದ್ದರು. ಎಲ್ಲರಿಗೂ ಒಂದೇ ಮಾರ್ಗದರ್ಶನ ಮಾಡುವ ಏಕೈಕ ವ್ಯಕ್ತಿ ಗುರು. ಆತನಿಗೆ ಭೇದ ಭಾವ ಗೊತ್ತಿರುವುದಿಲ್ಲ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರನಾಗುತ್ತಾನೆ. ಹಾಗೆ ಪ್ರೀತಿ ಪಾತ್ರರಾದ ಗುರುಗಳಿಗೆ ವಿದ್ಯಾರ್ಥಿಗಳೆಲ್ಲ ಸೇರಿ ಸನ್ಮಾನಿಸಲಾಗುತ್ತಿರುವುದು ಭಾವನಾತ್ಮಕವಾಗಿ ಪುಳಕಿತ ಉಂಟು ಮಾಡುತ್ತದೆ ಎಂದು ನಿವೃತ್ತ ಮುಖ್ಯ ಗುರುಗಳು ಅಭಿಪ್ರಾಯಪಟ್ಟರು. ನಗರದ ಮಡ್ಡಿಪೇಟೆಯ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯ 1989-90ರಿಂದ 1994-95ನೇ ಸಾಲಿನ 7ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ತಾಯಿ ಮಗುವಿಗೆ ಹಾಲುಣಿಸುವಾಗ ಆಗುವ ಸಂತೋಷ ನಮಗೀಗ ಆಗುತ್ತಿದೆ. ಸಮಾಜದ ಋಣ, ತಾಯಿ ಋಣ, ತಂದೆ ಋಣ, ಗುರುವಿನ ಋಣ ತೀರಿಸುವುದು ಅತಿ ಮುಖ್ಯ. ಅಷ್ಟು ಸರಳವಲ್ಲ ಎಂದ ಅವರು, ಗುರುವಾದವನು ವಿದ್ಯೆಯನ್ನು, ತಂದೆಯಾದವನು ಬುದ್ಧಿಯನ್ನು, ತಾಯಿಯಾದವಳು ಆರೈಕೆಯನ್ನು ಮಾಡಬೇಕು. ಅವರ ಕರ್ತವ್ಯಗಳನ್ನು ಅವರು ಮರೆತರೆ ಅವರೇ ಶತ್ರುಗಳು ಎಂದು ಮಾರ್ಮಿಕವಾಗಿ ನುಡಿದರು. ಕೂಡಿಕೊಂಡಂತಹ ಶಕ್ತಿ ಯಾರ ಹತ್ರ ಇದೆ ಅಂದ್ರೆ ಗುರುವಿನ ಹತ್ರ ಇದೆ. ನೀವು ಧರ್ಮ ಗುರುವಾಗಿರ್ಬೋದು, ವಿದ್ಯಾ ಗುರುವಾಗಿರ್ಬೋದು, ಮೋಕ್ಷ ಗುರುವಾಗಿರ್ಬೋದು. ಆದರೆ ನಮಗಿಲ್ಲಿ ಕೊಡ್ತಕ್ಕಂಥವ ವಿದ್ಯಾಗುರು. ಇವನಿಗೆ ಯಾವುದೇ ಲೇಪನ ಇಲ್ಲ, ಏನಿಲ್ಲ. ಶಿಕ್ಷಣ ಎಲ್ಲರಿಗೂ ಒಂದೇ ಬರ್ತಾರೆ. ಎಲ್ಲಿಯಾದರೂ ಸಹಿತ ಅವ ಪಾಠ ಹೇಳೋದು ಅವ್ರಿಗೊಂದು ಇವ್ರಿಗೊಂದು ಎಲ್ಲಿ ಹೋಗುತ್ತಾನೋ, ಎಲ್ಲಿ ಹೋಗೋದಲ್ಲ. ಎಲ್ಲರಿಗೂ ಒಂದೇ ಪಾಠ, ಒಂದೇ ನಡವಳಿಕೆ, ಒಂದೇ ಮಾರ್ಗದರ್ಶನ. ಅಂದ್ರೆ ಅಂಥ ಒಂದು ಇದನ್ನೇನೈತೆ ನೀವು ಮಾಡಿದ್ದೀರಿ. ಮಾಡಿ ಆ ಗುರುವಿನ ಏನೈತೆ ಸನ್ಮಾನ ಮಾಡೋಕ್ಕೆ ಇವತ್ತು ಏನೈತೆ ಸ್ವಾಗತ ಕೋರುವಾಗ ಪುಷ್ಪಾರ್ಚನೆ ಮಾಡಿ ನೀವು ನಮ್ಮನ್ನು ಒಳಗೆ ಕರ್ಕೊಂಡು ಬಂದಾಗ ನಿಜವಾಗಲೂ ನಾನು ಭಾವುಕನಾದೆ. ಈ ಇಂಥ ಒಂದು ಗೌರವ, ಇಂಥ ಒಂದು ವಿದ್ಯಾರ್ಥಿಗಳು ಈಗ ಯಾರೂ ನೀವು ಸಣ್ಣವರಲ್ಲ. ಅಂದ್ರೆ ಆ ಭಾವನೆಯನ್ನು ಇಟ್ಟುಕೊಂಡು ನಮ್ಮನ್ನ ಏನೈತೆ ಅದನ್ನ ಮಾಡಿದಾಗ ಅದು ಎಂಥ ಒಂದು ಆನಂದ ಆಗ್ತಾಯಿದೆ ಅಂದ್ರೆ ಅದನ್ನ ಹೇಳಿ ಬರೋದಲ್ಲ. ಈಗ ತಾಯಿ ಒಂದು ಮಗುನ ಎತ್ಕೊಂಡಾಗ ಮಗು ಏನು ಆಡ್ತಾ ಇದೆ, ಆ ಆನಂದ ತಾಯಿಗೆ ಸಿಗ್ತಾನೆ, ಬೇರೆಯವ್ರಿಗೆ ಸಿಗೋದಿಲ್ಲ. ತಂದೆಗೆ ಆ ಆನಂದ ಸಿಗದೇ ಇಲ್ಲ. ತಾಯಿ ಮಗುವಿಗೆ ಹಾಲು ಕುಡಿಸೋ ಮುಂದೆ ಏನು ಆನಂದ ಪಡ್ತಾಳ ಅದು ತಂದೆಗೆ ಸಿಗೋದಿಲ್ಲ. ಅಂಥ ಒಂದು ಏನೈತೆ ಪುಷ್ಪಾರ್ಚನೆ ಮಾಡಿ ನಮ್ಮನ್ನೆಲ್ಲರನ್ನು ಒಳಗಡೆ ಕರ್ಕೊಂಡ್ಬಂದಿರಲ್ಲ, ಅದು ಎಂಥ ಸ್ವಾಗತ. ಅದನ್ನು ಕೇಳಲಿಕ್ಕೆ ಆಗೋದಿಲ್ಲ.
ಅಂತಹದ್ದೊಂದು ಭವ್ಯವಾದ ಸಾಹಿತ್ಯ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿಸುತ್ತದೆ. ಅದಕ್ಕೆ ಗುರು ಮತ್ತು ಶಿಕ್ಷಣ ಬಗ್ಗೆ 12ನೇ ಶತಮಾನದಲ್ಲಿ ಅಲಂಕೃತ ಒಂದು ವಚನದಲ್ಲಿ ಹೇಳ್ತಾನೆ, ತ್ರೇತಾಯುಗದಲ್ಲಿ ಗುರು ಬಡಿದು ಕಲಿಸಿದರೆ ಮಹಾಪ್ರಸಾದವೆಂದ ಶಿಷ್ಯ, ತ್ರೇತಾಯುಗದಲ್ಲಿ ಗುರು ಬೈದು ಕಲಿಸಿದರೆ ಅದು ಮಹಾಪ್ರಸಾದವೆಂದ ಶಿಷ್ಯ. ಈಗ ದ್ವಾಪಾರ ಯುಗದಲ್ಲಿ ಜೈಕಿಸಿ ಅಂದರೆ ವಂದಿಸಿ ಕಲಿಸಿದ್ರು ಸಹಿತ ಮಹಾಪ್ರಸಾದ ಅಂದ. ಆದರೆ ಕಲಿಯುಗದಲ್ಲಿ ಗುರುವೇ ವಂದಿಸಿ ಏನಕ್ಕೆ ಮಗುವಿಗೆ ಪಾಠ ಹೇಳಿದರೆ ಮಹಾಪ್ರಸಾದವೆಂದ. ಅಂದ್ರೆ ಶಿಕ್ಷಣದ ಬದಲಾವಣೆ ಆಗೋದನ್ನ ಹಿಂದಕ್ಕೆ 12ನೇ ಶತಮಾನದಲ್ಲಿರ್ತಕ್ಕಂಥ ಶರಣರು ಇವತ್ತಿನ ರೂಪವನ್ನು ಹೇಳಿದ್ದಾರೆ. ಅಂದ್ರೆ ಗುರುವಿಗೆ ಎಂಥ ಒಂದು ಸ್ಥಾನ ಇದೆ, ಎಂಥ ಒಂದು ಕಾರ್ಯ ಮಾಡ್ತಾನ ಅದನ್ನು ನೋಡ್ಬೇಕಾಗ್ತದೆ. ಅದಕ್ಕೆ ಮುಂದೆ ಸರ್ವಜ್ಞ ಒಂದು ವಚನ ಹೇಳ್ತಾನೆ, ವಿದ್ಯೆಯರ ತಂದೆ ಬುದ್ಧಿ ಕೊಡದ ಗುರು, ಬಿಟ್ಟಿರಲು ಬಂದು ನೋಡದ ತಾಯಿ, ಇವು 3 ಶುದ್ಧ ವೈರಿಗಳು ಸರ್ವಜ್ಞ ಅಂತ ಹೇಳಿದ. ಮಗುನ ನಾವು ಹೆತ್ತ ಮೇಲೆ ಏನ್ ಮಾಡ್ಬೇಕು ತಂದೆ? ವಿದ್ಯೆಯರ ತಂದೆ ಆ ಮಗುವಿಗೆ ಅನುಕೂಲವಾದಂತಹ ಶಿಕ್ಷಣ ಪಡಿಸಿ ವ್ಯವಸ್ಥೆ ಮಾಡಬೇಕು. ಬುದ್ಧಿ ಕೊಡದ ಗುರು, ಆ ಮಗು ನಮ್ಮ ಹತ್ರ ಬಂದ್ರೆ ಗುರುವಾದ ಅವನಿಗೆ ಬುದ್ಧಿ ಕೊಡದೇ ಇದ್ರೆ ಎಲ್ಲವನ್ನೂ ಅವನಿಗೆ ಏನು ಕೇಳೋ ಮಾಡಿ ವ್ಯಾಪಾರ ಮಾಡಿದ್ರೆ ಅವ ಗುರು ಅಲ್ಲ. ಆಮೇಲೆ ಬಿಟ್ಟಿರಲು ಅಂದ್ರೆ ಮಗನನ್ನ ಆರೈಕೆ ಮಾಡಿರೋದಂತ ಇಷ್ಟೆಲ್ಲ ಇದ್ರೆ ಮಾಡದಂತ ತಾಯಿ ಇದ್ರೆ ಇವು 3 ಸಹಿತ ಅವನಿಗೆ ಆ ಮಗುವಿಗೆ ಶುದ್ಧ ವೈರಿಗಳು. ವೈರಿ ಆಗೋರು ಯಾರೂ ಆಗಲ್ಲ, ತಂದೆ ತಾಯಿ ಗುರು. ಅಂದ್ರೆ ಆ ಜವಾಬ್ದಾರಿಯಿಂದ ತಂದೆ ತಾಯಿಗಳು ಗುರು ಕೊಡ್ತಾರೆ. ಗುರುವಾದವ ಅವರಿಬ್ಬರ ಜವಾಬ್ದಾರಿಯನ್ನು ನಿಭಾಯಿಸಿ ಆ ಮಗುವನ್ನ ಸರಿದಾರಿಯಲ್ಲಿ ಕಲಿಸುವ, ಸರಿಯಾದ ಶಿಕ್ಷಣ ಕೊಡುವ, ಸರಿಯಾದ ವ್ಯವಸ್ಥೆಯನ್ನು ಮಾಡುವಂಥ ಮಾಡ್ತಕ್ಕಂಥ ಕೆಲಸ ಯಾರು? ಗುರುವಿದ್ದು. ಅದಕ್ಕೆ ನೀವು ವಿದ್ಯಾರ್ಥಿಗಳಾದವರು, ನೀವು ಇದ್ರಾಗ ಎಷ್ಟೋ ಜನ ಶಿಕ್ಷಕರಾದವರು, ನೀವು ಗುರುಗಳು, ನಿಮ್ಮ ಶಿಕ್ಷಣದಿಂದನೂ ಅದು ಬರ್ತಾ ಇದೆ. ಅದಕ್ಕೆ ಪ್ರತಿಯೊಬ್ಬರು ಮನುಷ್ಯನಿಗೂ ಋಣಗಳಿರ್ತಾವೆ. ತಂದೆ ಋಣ, ತಾಯಿ ಋಣ, ಗುರು ಋಣ, ಭೂಮಿ ಋಣ. ಈ ಋಣಗಳನ್ನು ನಾವು ತೀರಿಸ್ಕೋಬೇಕಾದ್ರೆ ನಾವು ಅವರಿಗೆ ಸನ್ಮಾನ ಮಾಡಬೇಕು, ಅವ್ರಿಗೆ ಗೌರವಿಸಬೇಕು, ಅವರನ್ನು ಪ್ರಾರ್ಥಿಸಬೇಕು. ತಂದೆ ತಾಯಿಗಳ ಋಣ ತೀರಿಸ್ಬೇಕಾದ್ರೆ ಅದು ಸರಳವಾದಲ್ಲ, ಬಹಳ ಕಷ್ಟದೈತೆ. ಅವರನ್ನು ಜೋಪಾನ ಮಾಡಿ ಅವರಿಂದ ಆಶೀರ್ವಾದ ಪಡೆದು ಈ ಮುಪ್ಪಿನ ಕಾಲದಲ್ಲಿ ಮಕ್ಕಳೇ ನಮಗೆಲ್ಲ ಆ ಥರ ಆಗ್ತಾರ ಅಂತ. ಶಿಕ್ಷಕಿ ಶಾರದಾ ಮಾತನಾಡಿ, ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರಲ್ಲಿಯೂ ಒಂದೊಂದು ಅಂಶವನ್ನು ಕಲಿತು ವಿದ್ಯೆಯ ಪರ್ವತವಾಗಬೇಕು. ಅಂದಾಗಲೇ ನಿಜವಾದ ಶಿಕ್ಷಕರಾಗಲು ಸಾಧ್ಯ. ಸುದೀರ್ಘ 28 ವರ್ಷಗಳ ಕಾಲ ಶಿಕ್ಷಕ ಸೇವೆಯಲ್ಲಿ ಅನೇಕ ಮಾರ್ಗದರ್ಶನ ದೊರೆತಿದೆ. ಇಂದು ವಿದ್ಯಾರ್ಥಿಗಳು ಮಾಡಿರುವ ಸನ್ಮಾನವು ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಎಂದರು. ನಾನಿಲ್ಲಿ ಬಂದು ನಿಂತಿದ್ದೀನಿ. ನನಗೆ ಸನ್ಮಾನಿಸಿದ್ದಕ್ಕಾಗಿ ಅವರಿಗೆ ತುಂಬು ಹೃದಯದ ಅನಂತ ಧನ್ಯವಾದಗಳು. ಇಲ್ಲಿ ಗುರು ಅಂದ್ರೆ ತಾಯಿ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಇನ್ನಿತರ ಯಾರೇ ನಮಗೆ ಮಾರ್ಗದರ್ಶನ ಮಾಡಲಿ, ಒಂದೊಂದು ಅಂಶವನ್ನ ನನ್ನ ಒಂದು ವೃತ್ತಿಯಲ್ಲಿ ಪ್ರತಿಯೊಬ್ಬರು ನನಗೆ ಯಾರು ಮಾರ್ಗದರ್ಶನ ಮಾಡಿದರು. ಇಲ್ಲಿ 28 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾವ ಗುರುಗಳಿಂದ ನಾನು ಏನೇನ್ ಕಲ್ತಿದ್ದೀನಿ ಆ ಎಲ್ಲಾ ಗುರುಗಳಿಂದಕ್ಕೂ ನನ್ನ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಏನಪ್ಪಾ ಅಂದ್ರ ನನ್ನ ಮಾತೃಶಾಲೆ, ಇಲ್ಲಿ ಶಾಲೆಗೆ ಬಂದಾಗ ಈಗ ಕೋರ್ಸ್ ನಡೆದಾಡುವಾಗ ಏನಪ್ಪಾ ಅಂದ್ರ ಎಡು ಬೀಳ್ತಾ ಇರ್ತದೆ. ಅಂತ ಒಂದು ಎಡವು ಬೀಳ್ತಕ್ಕಂತ ಒಂದು ಸಂದರ್ಭದಲ್ಲಿ ನನ್ನನ್ನ ಎತ್ತಿ ಹಿಡಿದವ್ರು ಯಾರಪ್ಪ ಅಂದ್ರ ಈ ಎಲ್ಲಾ ಗುರುಗಳು ಮತ್ತು ಗುರುಮಾತೆಯರು. ಅವರಿಗೆ ನನ್ನ ಕೋಟಿ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ. ನನಗೆ ಕರೆದು ಅಭಿನಂದಿಸುವುದಕ್ಕಾಗಿ ಎಲ್ಲಾ ಒಂದು ಗುರುವೃಂದದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಭಾರತ್ ಮಾತೆ. ನಿವೃತ್ತ ಶಿಕ್ಷಕ ಮಲ್ಲನಗೌಡ ಮಾತನಾಡಿ, ಮಡ್ಡಿಪೇಟೆ ಶಾಲೆಯಲ್ಲಿ ಕಲಿತ ಅನೇಕರು ಉನ್ನತ ಹುದ್ದೆಗಳನ್ನು ಪಡೆದಿದ್ದಾರೆ. ಅವರ ಹಿಂದಿನ ಶಕ್ತಿಯೇ ಶಿಕ್ಷಕ ಬಳಗ. ನಾವು ಪ್ರಾರಂಭದ ದಿನಗಳಲ್ಲಿ ಮಕ್ಕಳ ಏಳಿಗೆಗಾಗಿ ಹೇಗೆ ಶ್ರಮಿಸಿದ್ದೆವೋ ಹಾಗೆ ಕೊನೆಯವರೆಗೂ ಅದನ್ನು ಮಾಡಿಕೊಂಡು ಬಂದಿದ್ದೇವೆ ಎಂದರು. ನಿಮ್ಮೆಲ್ಲರಿಗೂ ಏನೇ ಇವತ್ತಿನ ಕಾರ್ಯಕ್ರಮ ವೀರೇಶ ನೇತೃತ್ವ ಆಗಿರ್ಬೋದು, ರಾಮಬಾಬು ನೇತೃತ್ವ ಆಗಿರ್ಬೋದು, ನಿತೀಶ್ ಆಗಿರ್ಬೋದು, ನೀವೆಲ್ಲರ ನೇತೃತ್ವ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಅದ್ರಾಗ ಎಲ್ಲರ ಕೈ ಜೋಡಿಸಿದಾಗ ಆಗಿರುತ್ತೆ. ಅಂತ ಕಾರ್ಯಕ್ರಮ ಯಶಸ್ವಿ ಕಾರಣಕರ್ತರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಮ್ಮೆಲ್ಲ ಶಿಕ್ಷಕ ವೃಂದದ ಪರವಾಗಿ ನಿಮ್ಗೆಲ್ಲ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತೇನೆ. ಮೊದಲನೇದಾಗಿ ನಮ್ಮ ಸರ್ ಮೊದಲಿಗೆ ಹೇಳಿದರು,
ಈ ಶಾಲೆ ಇಷ್ಟೆಲ್ಲ ಆಗ್ಬೇಕಾಗಿತ್ತಂದ್ರ ಶಾಸಕರಾಗಿ ಆಯ್ಕೆ ಆಗಿದ್ರು ಕೂಡ ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರ್ತಿದ್ರು ಭೀಮಣ್ಣವರು. ಅಯ್ಯಳಪ್ಪ ಅವರು ನಗರಸಭಾ ಅಧ್ಯಕ್ಷರಾಗಿದ್ದರು, ಈ ಶಾಲೆಯ ಉಪಾಧ್ಯಕ್ಷರಾಗಿರ್ತಿದ್ರು. ಮುನಿಯಪ್ಪ ಅವರು ಬೆಳ್ಳಗ ಅವಾಗ ಅವ್ರು ನಮಗಿಂತ ಹೆಚ್ಚಿಗೆ ತೆನಪಲ್ಲು ಅಂಗಿ ಹಾಕ್ಯಂತ ಬರೋರು ಅವ್ರು ನೋಡಿದ ಕೂಡಲೇ ಮುನಿಯಪ್ಪ ಅವ್ರು ಬಂದ್ರೆ ನಂಗಿರ್ತದೆ. ಜಮಲಮ್ಮ ಹೆಣ್ಮಗಳು ಎಷ್ಟೇ ವಯಸ್ಸಾಗಿದ್ರು ಸರ್ಗೆ ಏನ್ ಹೇಳ್ತಾರೋ ಅದನ್ನ ಪಾಲಿಸ್ತಾ ಇದ್ರು. ಹಂಗ ಈ ಶಾಲೆಯನ್ನ ಕಟ್ಟಬೇಕಾದಾಗ ಬಹುಶಃ 56ರಲ್ಲಿ ಬುನಾದಿ ಹಾಕಿ ಅದೆಲ್ಲ ಆಗಿರ್ಬೋದು. ಸಂಗಯ್ಯ ಅವ್ರು ಬಂದ ಮೇಲೆ ಇದಕ್ಕೊಂದು ಹೊಸ ತಿರುವು ಬಂದಿದೆ ಅಂತಕ್ಕಂಥ ಮಾತನ್ನ ನಾವಂತೂ ಯಾಕಂದ್ರೆ ಬಹುಶಃ ಇಲ್ಲೆಲ್ಲ ಬಹುತೇಕ ಎಲ್ಲ ವಿದ್ಯಾವಂತರಾಗಿವೆ ಅಂದ್ರೆ ಅದಕ್ಕೆ ಕಾರಣ ಬೇರೆ ಇದೆ. ಏನಂತಂದ್ರೆ ಈ ಊರ ಸುಮಾರು 7ರಿಂದ 8 ಗ್ರಾಜುಯೇಟ್ ಹೆಡ್ ಮಾಸ್ಟರ್ ಇದ್ರು. ಅವರು ಹೆಂಗಿತ್ತು ಅಂದ್ರೆ ಆಗಿನ ಕಾಲದಲ್ಲಿ ಕಾಂಪಿಟೇಷನ್ ಮ್ಯಾಗ ಶಾಲೆಗಳಲ್ಲಿ ನಡೀತಾ ಇತ್ತು. ನಾವಿದ್ದಾಗ 10 ಜನ ಮಾತ್ರ ಪರ್ಮನೆಂಟ್ ಟೀಚರು, 15 ಜನ ಡೆಪ್ಯುಟೇಷನ್ ಇದ್ರು. ಇದು ಸಾಧ್ಯತೆ ಇಲ್ಲದ್ದು ಅವಾಗ ಸಾಧ್ಯ ಆಗಿತ್ತು. ಅದಾದ ನಂತರ ಲೀವ್ ಶಿಫ್ಟ್ ಮಾಡಿಸಿದ್ರು ಸರ್. ಅವಾಗ ಕೇಸ್ ಅಂತ ಅಂತೇಳಿ ನಿರ್ದೇಶಕರಿದ್ರು ಸಾಹೇಬರು. ನನಗೆ ಆ ಕಾಲದಲ್ಲಿ ಈ ಶಾಲೆಗೆ ಅಷ್ಟು ಜನರು ತಂದು ಹಾಕಿ ಅಷ್ಟು ಸ್ಟ್ರೆಂತ್ ಆಗಬೇಕಾಗಿತ್ತು ಅಂತಂದ್ರೆ ಶ್ರಮ ಅಷ್ಟಿಷ್ಟು ಇರೋದಿಲ್ಲ. ಆ ಶ್ರಮ ನಿಜವಾಗಿಯೂ ನಮ್ಮ ಮುಖೋಪಾಧ್ಯಾಯರಾಗಿ ನಮಗೂ ನಿಮಗೆ ಹೆಂಗೆ ಗುರುಗಳ ನಮಗೂ ಗುರುಗಳಾಗಿ ಅವರು ಕಾರ್ಯನಿರ್ವಹಿಸಿದ್ರಿಂದ ನೀವು ಎಲ್ಲರೂ ಅಷ್ಟು ಉನ್ನತ ಮಟ್ಟಕ್ಕೆ ಹೋಗೋಕ್ಕಾಯಿತು. ಬಹುಶಃ ನಾನು ಇಲ್ಲಿ ಅನೇಕ ನಮ್ಮ ವಿಜಯಲಕ್ಷ್ಮಿ ಟೀಚರ್ ಅಂತ ಹೇಳಿದ್ರಿ ನೀವು, ಅವ್ರು ಯಾವತ್ತೂ ಹಾಗೆ ಇದ್ರು. ನಾವು ಇರುವಾಗ ಸುನಿತಾ ಮೇಡಮು ಇಂಗ್ಲೀಷು, ತಿಪ್ಪಣ್ಣ ಉಗಾರ್ ಅವರು ಮ್ಯಾಥಮೆಟಿಕ್ಸ್ ಮೇಜರ್ ಅವ್ರದ್ದು ಗ್ರಾಜುಯೇಟ್ನಲ್ಲಿ ಅವರು, ಅಲ್ಲಿಂದ ಸುಗೈನವರು ಹಿಂದಿ ಗ್ರಾಜುಯೇಟ್ಸು, ಆನಂತರ ಸೈನ್ಸ್ನಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಅವರು, ಕನ್ನಡದಲ್ಲಿ ರಾಘವೇಂದ್ರ ರಾವ್ ಹೋದರು, ನಾನು ನಬಿ ಚಾಂದ್ ಯಾವ್ದು ಕೊಟ್ಟರು ಸರಿ ಬಿಟ್ರು ಸರ್ ಕೊಟ್ರಿ ಅಂತಿದ್ವಿ. ನಮ್ಮ ಕೈಯಾಗ ಏನಿರ್ತದ ನೀವೆಲ್ಲ ಹೇಳಿ ಇಷ್ಟ. ನಾನೇನು ಅದ್ರ ಬಗ್ಗೆ ನಾಚಿಕೆ ಇಲ್ಲ, ಇದೂ ಇಲ್ಲ. ಯಾಕಂದ್ರ ನಮ್ಮ ಉದ್ದೇಶ ಒಂದೇ ಏನಿರೋದು, ಬಡವರ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು. ಅದು ಒಂದೇ. ಒಬ್ಬ ವ್ಯಕ್ತಿ ಮುಂದೆ ಬರಬೇಕಾಗಿತ್ತು ಅಂದ್ರೆ ಹಣ ಇರಬೇಕು, ಇಲ್ಲ ಶಿಕ್ಷಣ ಇರಬೇಕು. ನಿಮ್ಮ ಹತ್ರ ಏನಿತ್ತು ಹಣ ಎಲ್ಲಿಂದ ತರಕಾಗತ್ತ? ಇಲ್ಲ. ಏನು ಶಿಕ್ಷಣ. ಆ ಶಿಕ್ಷಣ ಸಿಗಬೇಕು ಅಂದ್ರೆ ಪ್ರೈಮರಿ ಸ್ಕೂಲ್ನ ಶಿಕ್ಷಣ ಚೆನ್ನಾಗಿ ಸಿಗಬೇಕು. ಪ್ರೈಮರಿ ಸ್ಕೂಲ್ ಶಿಕ್ಷಣ ಚೆನ್ನಾಗಿ ಸಿಕ್ತು ಅಂದ್ರೆ ಮುಂದಿನ ಶಿಕ್ಷಣ ತಾನೇ ಸಿಗುತ್ತಾ ಅಂತಕ್ಕಂಥ ಭರವಸೆ ಹೊಂದಿದ್ದೆ ನಾನು. ಹಾಗಾಗಿ ಬಿಡಂತಿಯಿಂದ ಮುಂದೆ ನೋಡ್ತಿದ್ದಲ್ಲ, ಯಾರ ಮಕ್ಕಳು ಅವರು ಇವರು ತೆರೆದೇ ಕೆಡ್ಸಿರ್ತಿದ್ದಲ್ಲ. ಇದ್ರು ಅಷ್ಟೇ, ಹೋದ್ರು ಅಷ್ಟೇ. ಊರು ಬಿಟ್ಟು ಈಗ ಬಂದಿರೋದು ಎಷ್ಟು ದೂರ? 200 ಕಿಲೋಮೀಟರ್ ದೂರ. ಇನ್ನೆಷ್ಟು ದೂರ ಆಗ್ತಾರ? ಇಲ್ಲ ನಾಡದಾಗ ಆಗ್ತಾರ ನನ್ನ ಹಂಗಂತೇಳಿ ಕಡ್ದದ್ದ. ಅದ್ರ ಬಗ್ಗೆ ಹಿಂಗೇನೂ ಬಂದಿಲ್ಲ, ಅವಾಗ್ಲೂ ಇಲ್ಲ, ಈಗಲೂ ಇಲ್ಲ. ನನ್ನ ಜೊತೆ ಗಂಗಾವತಿ ಕೆಲಸ ಮಾಡಿದವರು ನರಿ ವೃತ್ತರಾಗ್ಯಾರ. ಅವ್ರು ಬಂದವ್ರು ಕೇಳ್ರಿ, ಅಲ್ಲಿ ಹಂಗೈತೆ. ನಾನು ಕೊನೆಯ ಸರ್ ವಿದ್ಯಾರ್ಥಿಗಳ ಪರವಾಗಿ ಜೆಸ್ಕಾಂ ಎಇಇ ಚಂದ್ರಶೇಖರ್ ದೇಸಾಯಿ, ಸರ್ಕಲ್ ಇನ್ಸ್ಪೆಕ್ಟರ್ ಶರಣಬಸಪ್ಪ ಆಳಂದ್, ಚಿಂಚೋಳಿ ಬಿಇಒ ಕಚೇರಿ ಎಸ್ಡಿಎ ಸುರೇಶ್ ಪೂಜಾರಿ ಅನಿಸಿಕೆಗಳನ್ನು ಹೇಳಿದರು. ಬಾರಿ ಅವ್ರ ಒಂಥರ ಆದರ್ಶ ನಮ್ಗೆ ಆ ಒಂದು ಇದನ್ನ. ಮತ್ತೆ ನಮ್ಮ HM ಸಂಘರ್ಷ ಅವ್ರ ಮೀಸೆ ನೋಡಿದ್ರಂತೂ ನಮ್ಗೆ ಈಗಲೂ ಹಾಗೆ ಇದ್ದಾರೆ. ಯಾಕಂದ್ರೆ ಎಲ್ಲ ನೆನಪಿನ ಶಕ್ತಿ ಇದೆ ಅವ್ರಿಗೆ. ಪ್ರತಿಯೊಂದು ಹೇಳ್ತಾರೆ, ಶರಣು ನಿಮ್ಮ ಮನೆ ಬಂದಿದ್ದು, ನಾವ್ ಹಿಂಗ್ ಮಾಡಿದ್ವಿ, ಹಂಗ್ ಮಾಡಿದ್ವಿ, ಎಲ್ಲ ಹೇಳ್ತಾರೆ. ಅಂದ್ರೆ ಅವ್ರು ಆವಾಗಿಂದು ಟೈಮ್ ಹಂಗಿದೆ. ಈಗ ನಮ್ಗೆ ಈಗ ಹೇಳಿದ್ರೆ ಹಿಂಗೆ ನೆನಪಿರಲ್ಲ. ಹೀಗೆ ಮಾತಾಡಿದ್ಮೇಲೆ ಏನ್ ಮಾತಾಡಿದ್ರು ಕೇಳೋಷ್ಟು ನೆನಪು ಹೋಗಿದೆ ಮೊಬೈಲ್ ಕಾಲದಲ್ಲಿ. ಆ ಕಾರಣಕ್ಕೆ ಅವರು ಒಂದು ಕೊಟ್ಟಂತ ಶಿಕ್ಷಣ ನಮ್ಮ ಭದ್ರ ಬುನಾದಿಯಾಗಿದೆ ಸರ್. ನಿಮ್ಗೆಲ್ಲರಿಗೂ ಚಿರಋಣಿ ಸರ್. ನಿಮ್ದು ಯಾವತ್ತೂ ನಿಮ್ದು ಪುಣ್ಯ ಏನಂತಾರೆ ತಿರ್ಸ್ಲಿಕ್ಕೆ ಆಗಲ್ಲ ಸರ್. ಆದ್ರೂ ಸಹ ನಿಮ್ದು ಋಣದಾಗೆ ಇರ್ತೀವಿ ನಾವು. ಆ ಋಣನ ನಾವು ನಮ್ಮ ಒಂದು ಮುಂದಿನ ಪೀಳಿಗೆಗೆ ನಮ್ಮ ಕೈಲಿ ಇಷ್ಟು ಸಾಧ್ಯ ಆಗುತ್ತೆ. ತಾವು ಕೊಟ್ಟಂತ ಮೌಲ್ಯಗಳನ್ನ ನಮ್ಮ ಮೂಲಕ ಯಾವುದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಸಹಾಯ ಮಾಡೋದಾಗ್ಲಿ ಅಥವಾ ಏನೋ ಒಂದು ಸಜೆಷನ್ ಕೊಡೋದಾಗಲಿ ಆ ಮೂಲಕ ನಾವು ಜಾರಿಗೊಳಿಸ್ತೀವಿ ಸರ್. ಮತ್ತೆ ಅದನ್ನ ಜೀವಂತವಾಗಿ ಇಡ್ತೀವಿ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ. ಧನ್ಯವಾದ. ಇಲ್ಲೇ ಇರ್ತೇವೆ, ಇಲ್ಲೇ ಪಂಚಾಬ್ ಪಂಡ ಇರ್ತಿತ್ತು, ಇಲ್ಲೇ ನುಡಿ ಮುತ್ತ ಇರ್ತಿತ್ತು, ನೆನಪಿಲ್ಲ. ಪ್ರತಿಯೊಂದಕ್ಕೆ ಪಂಚಾಪಣ್ಣ ಓಡೋರ್ ಬಂದು ಹೇಳ್ತಿದ್ದಿಲ್ಲ. ಪಂಚಾಪಣ್ಣ ನಾವು ಹೇಳ್ತೀವಿ ಸರ್. ಪಂಚಾಪಣ್ಣ ಮತ್ತೆ ಇನ್ನೊಂದು ಯಾವುದು ಅಮೃತವಾಣಿ ಹೇಳ್ತೀರ. ಅಮೃತವಾಣಿಗೆ ಒಂದು ಓದಿಬಿಟ್ರೆ ಅದ್ರ ಅರ್ಥ ಹೇಳ್ಬೇಕಲ್ಲ, ಅಲ್ಲಿ ಓದ್ಬಿಡ್ತಿದ್ರೆ ಅರ್ಥ ಹೇಳೋರು ಟೀಚರ್ಸ್. ಎಲ್ಲ ಟೀಚರ್ಸ್ಗಳು ಯಾರು ಇರ್ತಲ್ಲ, ನಮ್ಗೆ ಇನ್ನೂ ನೆನಪಿದೆ. ಪ್ರತಿಯೊಂದು ಅಮೃತವಾಣಿಗೆ ನಮ್ಮ ಮಲ್ಲನಗೌಡ ಸಾರೇ ಉತ್ತರ ಕೊಡ್ತಾರೆ. ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಗುರುಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು.
ಈ ಸಂದರ್ಭದಲ್ಲಿ ಅನ್ವರ್, ವೀರೇಶ್, ರಾಂಬಾಬು, ರಾಮಕೃಷ್ಣ, ತಿಮ್ಮಾರೆಡ್ಡಿ, ನರಸಿಂಹಲು, ಶರಣಬಸಪ್ಪ, ನರಸಿಂಹಲು ಬ್ಯಾಂಕ್ ಉದ್ಯೋಗಿ, ಮಹಮ್ಮದ್ ರಫಿ, ಈರಣ್ಣ ಲ್ಯಾಬ್, ಸುರೇಶ್, ಕೆಎಸ್ಆರ್ಟಿಸಿ ಸತ್ಯನಾರಾಯಣ, ತಿಮ್ಮಪ್ಪ, ಅಂಬಣ್ಣ ಸೇರಿದಂತೆ ಹಳೆಯ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ನರಸಿಂಹನು ಸ್ವಾಗತಿಸಿದರು. ಶರಣಬಸವ ಮೇಟಿ ವಂದಿಸಿದರು. ರಾಂಬಾಬು ನಿರೂಪಿಸಿದರು. ಏಮ್ಸ್ ಹೋರಾಟ ಸಮಿತಿ ವತಿಯಿಂದ ನಡೆಯುತ್ತಿರುವ ಸುದೀರ್ಘ ಹೋರಾಟವು ಐತಿಹಾಸಿಕ 1000 ದಿನಗಳನ್ನು ಪೂರೈಸಲಿರುವ ಫೆಬ್ರವರಿ 5ರಂದು ಬೃಹತ್ ಮೆರವಣಿಗೆ ಮೂಲಕ ಸಹಾಯಕ ಆಯುಕ್ತರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ಡಾಕ್ಟರ್ ಶಿವಬಸಪ್ಪ ಹೇಳಿದರು. ಪಟ್ಟಣದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಏಮ್ಸ್ ಹೋರಾಟ ಸಮಿತಿ ವತಿಯಿಂದ ಈಗಾಗಲೇ ಸಂಸದರ ಮನೆಯ ಮುಂದೆ ಪ್ರತಿಭಟನೆ, 84 ದಿನಗಳ ಸರದಿ ಉಪವಾಸ ಸತ್ಯಾಗ್ರಹ, ರಾಯಚೂರಿನಿಂದ ಅರಕೆರೆವರೆಗೆ ಪಾದಯಾತ್ರೆ, 10,521 ಜನರ ರಕ್ತ ಸಹಿ ಸಂಗ್ರಹ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಜಿಲ್ಲೆಯ ಸರ್ವಧರ್ಮಗಳ ವಿದ್ಯಾರ್ಥಿ ಯುವಜನರ ಸಮಾವೇಶ, ಲಕ್ಷಾಂತರ ಪತ್ರ ಚಳುವಳಿಯನ್ನು ಏಮ್ಸ್ ಹೋರಾಟ ಸಮಿತಿಯಿಂದ ಜರುಗಿದ ಫಲಪ್ರದವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ರಾಯಚೂರು ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪಿಸಬೇಕು ಎಂದು 4 ಪ್ರತ್ಯೇಕ ಪತ್ರಗಳನ್ನು ಬರೆದಿದ್ದು ಸಹ ಇದೆ. ಆದರೂ ನಮ್ಮ ಬೇಡಿಕೆ ಈಡೇರಿಲ್ಲ. ಅದರ ಪ್ರಯುಕ್ತ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮುಂದುವರೆದಿದೆ. ಇಷ್ಟಾಗಿಯೂ ಸಹ ಕೇಂದ್ರ ಸರ್ಕಾರ ರಾಯಚೂರು ಜಿಲ್ಲೆಗೆ ಏಮ್ಸ್ ಸ್ಥಾಪನೆ ಬಗ್ಗೆ ಬಜೆಟ್ನಲ್ಲಿ ಯಾವುದೇ ಉಲ್ಲೇಖ ಮಾಡದಿರುವುದು ತುಂಬಾ ದುಃಖಕರ ಸಂಗತಿ. ಆದ ಕಾರಣ ಇದೇ ಬುಧವಾರ ಫೆಬ್ರವರಿ 5ನೇ ತಾರೀಕಿಗೆ 1000 ದಿನಗಳ ಏಮ್ಸ್ ಹೋರಾಟ ಪೂರೈಸಿದ ಪ್ರಯುಕ್ತ ರಾಯಚೂರು ಜಿಲ್ಲೆಯ ಕುರಿತು ಕೇಂದ್ರ ಸರ್ಕಾರ ತಾಳಿರುವ ನಿರ್ಲಕ್ಷ್ಯ ಮಲತಾಯಿ ಧೋರಣೆ ಖಂಡಿಸಿ ಏಕಕಾಲಕ್ಕೆ ಜಿಲ್ಲೆಯ ಎಲ್ಲಾ ತಾಲೂಕಿನಿಂದ ಬೃಹತ್ ಪ್ರತಿಭಟನೆ ಮೆರವಣಿಗೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಬೆಂಬಲವಾಗಿ ನಮ್ಮ ತಾಲೂಕಿನಲ್ಲಿಯೂ ಸಹ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಲಿಂಗಸುಗೂರಿನ ಹೃದಯ ಭಾಗವಾಗಿರುವ ಗಡಿಯಾರ ಚೌಕ್ನಿಂದ ಪ್ರತಿಭಟನೆ ಪ್ರಾರಂಭಗೊಂಡು ಬಸ್ ಸ್ಟ್ಯಾಂಡ್ ಸರ್ಕಲ್ ಮುಖಾಂತರ ಸಹಾಯಕ ಆಯುಕ್ತ ಕಚೇರಿಗೆ ತಲುಪಿ ಈ ಕೂಡಲೇ ರಾಯಚೂರು ಜಿಲ್ಲೆಗೆ ಏಮ್ಸ್ ಜಾರಿ ಮಾಡಲೇಬೇಕು ಎಂದು ಒತ್ತಾಯಿಸಿ ಸಹಾಯಕ ಆಯುಕ್ತರ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸುತ್ತಿದ್ದೇವೆ. ಈ ಹೋರಾಟಕ್ಕೆ ರೈತ ಪರ, ಕನ್ನಡ ಪರ, ಪ್ರಗತಿಪರ, ಚಿಂತಕರು, ದಲಿತ ಪರ, ವೈದ್ಯರು, ನ್ಯಾಯವಾದಿಗಳು, ವರ್ತಕರು, ವಿದ್ಯಾರ್ಥಿಗಳು, ಶಿಕ್ಷಣ ಪ್ರೇಮಿಗಳು, ಪತ್ರಕರ್ತರು, ಮಾಧ್ಯಮದವರು, ಕೂಲಿ ಕಾರ್ಮಿಕರು ಹಾಗೂ ಎಲ್ಲಾ ಜಾತಿ ಸಮುದಾಯ ವರ್ಗದವರು ಈ ಹೋರಾಟಕ್ಕೆ ಆಗಮಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಎಂದು ಕೋರಿದರು. ಈ ಹೋರಾಟ ನಡೀತಾ ಇದೆ, ನಮ್ಮೆಲ್ಲರಿಗೂ ಗೊತ್ತಿದೆ. ಈಗಾಗಲೇ 2.5 ವರ್ಷ ಆಯಿತು ಈ ಹೋರಾಟ ನಡೆದು. ಈ ಹೋರಾಟದಲ್ಲಿ ಸಾಕಷ್ಟು ಜನ ರಾಜಕೀಯ ವ್ಯಕ್ತಿಗಳು 8ನೇ ತಿಂಗಳಲ್ಲಿ ಡೆಲ್ಲಿ ಜಂತ್ರ ಮಂತ್ರದಲ್ಲೂ ನಾವು ಹೋರಾಟವನ್ನು ಮಾಡಿ ನಮಗೆ ಜಿಲ್ಲಾದ್ಯಂತ ಎಲ್ಲ ಎಂಪಿಗಳಲ್ಲೆಲ್ಲ ಬಂದಿದ್ರು. ಬಂದು ನಮಗೆಲ್ಲ ಧೈರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದರು. ಆದ್ದರಿಂದ ಸತತವಾಗಿ 1,000 ದಿನಗಳ ಅನಿರ್ದಿಷ್ಟ ಹೋರಾಟ ನಡೆದಿದೆ. ಈ ಹೋರಾಟ ಮುಂಚೂಣಿಯನ್ನು ಡಾಕ್ಟರ್ ಕಳಸಾ ಅವರು ವಹಿಸಿಕೊಂಡಿದ್ದಾರೆ. ತಾಲೂಕಲ್ಲಿ ನಮ್ಮ ವಿನಯ್ ಅವರು ವಹಿಸಿಕೊಂಡಿದ್ದಾರೆ. ಎಲ್ಲ ತಾಲೂಕಿನ ಪ್ರತಿಭಾವಂತ ಜನ, ಹೋರಾಟಗಾರರು, ಸಂಘ ಸಂಸ್ಥೆಗಳು, ವೈದ್ಯರು, ವಕೀಲರು ಎಲ್ಲರೂ ಪಾಲ್ಗೊಂಡು ಅಸಿಸ್ಟೆಂಟ್ ಕಮಿಷನರ್ ಮುಖೇನ ಪ್ರಧಾನಮಂತ್ರಿಯವರಿಗೆ ನಾವು ಮತ್ತೊಮ್ಮೆ ಮನವಿ ಪತ್ರವನ್ನು ಜಿಲ್ಲಾದ್ಯಂತ ಕೊಡ್ತಾ ಇದ್ದೇವೆ. ಅದರ ಪ್ರಯುಕ್ತ 5ನೇ ತಾರೀಕು ನಾವು ಒಂದು ಬೃಹತ್ ಮೆರವಣಿಗೆ ಮುಖಾಂತರ ತಾಲೂಕಿನ ವಿನಯ್ ಕುಮಾರ್ ಗಣಚಾರಿ ಮಾತನಾಡಿ, ಈಗಾಗಲೇ ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿಯು ಏಕೈಕ ಸಕ್ರಿಯ ಗಣಿ ಆಗಿದ್ದು ಕೋಟಿ ಕೋಟಿ ಆದಾಯವನ್ನು ಕೇಂದ್ರ ಹಾಗೂ ರಾಜ್ಯಕ್ಕೆ ಪೂರೈಸುತ್ತಿದೆ. ಕೃಷಿ ಕ್ಷೇತ್ರದಲ್ಲಿಯೂ ಸಹ ಜಿಲ್ಲೆಯು ಅತಿ ವಿಶಾಲವಾದ ಕಾಟನ್ ಮಾರುಕಟ್ಟೆ ಹೊಂದಿದೆ ಮತ್ತು ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಟ್ರ್ಯಾಕ್ಟರ್ ಮಾರಾಟದಿಂದ ಹಾಗೂ ಅಮೆರಿಕದಲ್ಲಿ ಬಹಳಷ್ಟು ಬೇಡಿಕೆ ಇರುವ ನಮ್ಮ ಜಿಲ್ಲೆಯ ಅಕ್ಕಿ ಎಕ್ಸ್ಪೋರ್ಟ್ ಆಗುವುದರಿಂದ ಇನ್ನಿತರ ಎಲ್ಲಾ ತೆರಿಗೆ ಹಣ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಕಾಲಕಾಲಕ್ಕೆ ಜಿಲ್ಲೆಯ ಕೊಡುಗೆ ಅಪಾರವಾಗಿದೆ. ಇಷ್ಟಿದ್ದರೂ ಈಗಾಗಲೇ ಐಐಟಿ ವಂಚಿತರನ್ನಾಗಿಸಿದ್ದಾರೆ. ಈಗಲಾದರೂ ನಾವು ಎಚ್ಚೆತ್ತುಕೊಂಡು ಏಮ್ಸ್ ಪಡೆಯಬೇಕು. ಇದರಿಂದ ಈ ಭಾಗದ ಜನರ ಅನಾರೋಗ್ಯಕ್ಕೆ ಉಚಿತ ಹಾಗೂ ಗುಣಮಟ್ಟದ ಚಿಕಿತ್ಸೆ ದೊರೆಯುವುದಲ್ಲದೆ ಈ ಭಾಗದ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ದೊರೆಯುತ್ತದೆ. ಆದ್ದರಿಂದ ಏಮ್ಸ್ ಸಿಗುವವರೆಗೂ ಹೋರಾಟ ಮುಂದುವರೆಸೋಣ ಎಂದರು. ಈಗ ಈ ಹೋರಾಟ 1000 ದಿನಗಳು 5ನೇ ತಾರೀಕಿಗೆ ಫೆಬ್ರವರಿ 5ನೇ ತಾರೀಕಿಗೆ 1000 ದಿನಗಳು ಕೊಡ್ತಾ ಇದೆ. ಈಗಾಗಲೇ ನಮ್ಮ ಭಾಗದಲ್ಲಿ ನೋಡ್ರಿ ಎಂತ ದುರಂತ ನಮ್ದಂದ್ರೆ
ಕಳೆದ 5 ವರ್ಷದಿಂದ IIT ಕಳೆದಿದ್ವಿ. ಈಗ ಈ ಏಮ್ಸ್ ಕೂಡ ಕೊಡಬೇಕಾದ್ರೆ ಕರ್ನಾಟಕ ಸರ್ಕಾರ ಶಿಫಾರಸು ಮಾಡಿಬಿಟ್ಟಿದೆ ಈಗಾಗಲೇ ರಾಯಚೂರಿಗೆ ಕೊಡ್ರಿ ಅಂತ ಹೇಳಿ. ಆದ್ರೆ ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಶಿಫಾರಸನ್ನ ನೋಡಕ್ಕೆ ರೆಡಿ ಇಲ್ಲ ಅವರು ಕೇಂದ್ರ ಸರ್ಕಾರ. ಹೀಗಾಗಿ ಏನಂದ್ರೆ ಈ ರಾಯಚೂರು ಜಿಲ್ಲೆಗೆ ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ನಾವು ಈಗ ಪೂರಾ ದಿನಗಳಿಂದ ಹೇಳ್ಕೊಂತ ಬಂದಿದ್ವಿ. ಅದಲ್ಲದೆ ಇಲ್ಲಿ ಏನಾಗ್ತಾ ಇದೆ, ಸಾಮಾಜಿಕ ನ್ಯಾಯದಡಿ ಕೂಡ ನಾವು ಕೇಳಕ ಅಧಿಕಾರ ಇದೆ, ಕೊಡ್ರಿ ಅಂತೇಳಿ ಕೇಳ್ತಾ ಇದ್ದೀವಿ. ಆದ್ರೆ ಇವತ್ತಿಗೂ ಕೂಡ ಕೇಂದ್ರ ಸರ್ಕಾರದವರು ಯಾವುದೇ ರೀತಿ ನಮಗೆ ಒಂದು ಕಿಂಚಿತ್ತೂ ಕೂಡ ಅವರು ಸರಿಯಾದ ರೆಸ್ಪಾನ್ಸ್ ಕೂಡ ನಾವು ಮಾಡ್ತಾ ಇದ್ದೀವಿ. ಉದ್ಯೋಗ ಸಿಗುತ್ತೆ, ಪ್ಯಾರಾಮೆಡಿಕಲ್ MBBS ಮಾಡಿದಂಥ ವಿದ್ಯಾರ್ಥಿಗಳಿಗೆ ಜಾಬ್ಗಳು ಸೃಷ್ಟಿ ಆಗ್ತವೆ. ಜೊತೆಗೆ ಎಲ್ಲ ಬಡ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿ ಹಾಸ್ಪಿಟಲ್ ಏನು ಫೆಸಿಲಿಟೀಸ್ಗಳನ್ನ ಫ್ರೀಯಾಗಿ ಸಿಗುತ್ತೆ. ಇದು ಹೆಂಗಪ್ಪ ಅಂದ್ರೆ 6,000-6,500 ವಿದ್ಯಾರ್ಥಿಗಳು ಇದು ಉದ್ಯೋಗ ಸೃಷ್ಟಿ ಆಗುತ್ತೆ. ಈ ಏಮ್ಸ್ ಬಂತಂದ್ರೆ ಇದು ಮಲ್ಟಿ ಏನು ಈಗ ನಿಮಾನ್ಸ್ ಇದೆಯಲ್ಲ ನಮ್ಮ ಬೆಂಗಳೂರಲ್ಲಿ, ನಿಮಾನ್ಸ್ ಅಲ್ಲಿ ಇಡೀ ದೇಶಾದ್ಯಂತ ಇಡೀ ವರ್ಲ್ಡ್ನಾಗ ಎಲ್ಲಾ ಕಡೆಯಿಂದಲೂ ಕೂಡ ಬರ್ತಾರೆ. ಬೇರೆ ನಮ್ಮ ವರ್ಲ್ಡ್ನಲ್ಲಿ ಬೇರೆ ಬೇರೆ ದೇಶದಿಂದ ಕೂಡ ಇಲ್ಲಿ ಟ್ರೀಟ್ಮೆಂಟ್ ಬರ್ತಾ ಇದೆ. ಹಂಗೆ ಏಮ್ಸ್ ಅಂತ ಅಂದ್ರೆ ಇದು 17 ಏಮ್ಸ್ ಅಂತ ನಮ್ಗೆ ಕೊಟ್ರೆ, ಆದ್ರೆ ಅವರು ಕೂಡ ಇನ್ನೂ ರೆಡಿ ಇಲ್ಲ. ಯಾಕಂದ್ರೆ ಇದನ್ನ ನಾವು ನಿಮ್ಮ ಪತ್ರಿಕಾ ಮಿತ್ರರ ಜೊತೆ ನಾನು ಏನು ಕಳಕಳಿಯಿಂದ ವಿನಂತಿ ಏನ್ ಮಾಡ್ಕೊಡ್ತೀನಿ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ, ಮೋಹನ್ ಗೋಸ್ಲೆ, ಲಿಂಗಪ್ಪ ರೆಡ್ಡಿ, ಶಿವಪುತ್ರ ಗೌಡ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಮ್ಸ್ ಹೋರಾಟಕ್ಕೆ 1000 ದಿನ, ಫೆಬ್ರವರಿ 5ರಂದು ಬೃಹತ್ ಪ್ರತಿಭಟನೆ, ಡಾಕ್ಟರ್ ಬಸವರಾಜ್ ಕಳಸ. ಹಿರೇಕೊಟ್ನೇಕಲ್ ಗ್ರಾಮದಲ್ಲಿ ಸಚಿವ NS ಬೋಸರಾಜ್ ರವರಿಂದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ. ವಿದ್ಯಾರ್ಥಿನಿ ಶಿಫಾ ಕೊಲೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಲು ಆಗ್ರಹ. ತಿಮ್ಮಾಪುರಪೇಟೆಯ ಜೋಗಿ ಸಮಾಜದ ಓಣಿಯಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ಉದ್ಘಾಟಿಸಿದ ಹರೀಶ್ ನಾಡಗೌಡ. ಎಲ್ಲರಿಗೂ ಒಂದೇ ರೀತಿ ಮಾರ್ಗದರ್ಶನ ಮಾಡುವವನೇ ಗುರು, ಸಂಗಯ್ಯ ಸೊಪ್ಪಿಮಠ. ಮತ್ತು ಏಮ್ಸ್ ಹೋರಾಟಕ್ಕೆ 1000 ದಿನ, ಲಿಂಗಸುಗೂರಿನಲ್ಲಿ ಫೆಬ್ರವರಿ 5ರಂದು ಮೆರವಣಿಗೆಯ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಅಮೋಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.